हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलु तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರ ಆತನನ್ನ ಪ್ರತಿಯೊಂದರಲ್ಲೂ ನೋಡಬಹುದು. ಮನುಷ್ಯನಲ್ಲಿ ಆತ ಹೆಚ್ಚಾಗಿ ವ್ಯಕ್ತವಾಗಿದ್ದಾನೆ. ಮತ್ತೆ ಮನುಷ್ಯರ ಮಧ್ಯೆ ಸಾತ್ವಿಕ ಭಕ್ತರಲ್ಲಿ, ಅಂದ್ರೆ ಯಾರಲ್ಲಿ ಕಾಮಕಾಂಚನ ಭೋಗೇಚ್ಛೆ ಸಂಪೂರ್ಣವಾಗಿ ಇಲ್ಲವೋ ಅವರಲ್ಲಿ ಇನ್ನೂ ಹೆಚ್ಚಾಗಿ ವ್ಯಕ್ತವಾಗಿರುತ್ತಾನೆ. ಸಮಾಧಿಸ್ಥ ವ್ಯಕ್ತಿ ಕೆಳಕ್ಕೆ ಇಳಿದು ಬಂದುದೇ ಆದರೆ ಆತ ಇನ್ನೂ ಹೆಚ್ಚಾಗಿ ವ್ಯಕ್ತವಾಗಿರ್ತಾನೆ. ಸಮಾಧಿಸ್ಥ ವ್ಯಕ್ತಿ ಕೆಳಕ್ಕೆ ಇಳಿದು ಬಂದದೇ ಆದರೆ ಆತ ಇನ್ನು ಬೇರೆ ಯಾವುದರ ಮೇಲೆ ತಾನೇ ತನ್ನ ಮನಸ್ಸನ್ನು ಇಟ್ಟಾನೋ. ಅದಕ್ಕಾಗಿಯೇ ಆತನಿಗೆ ಕಾಮಕಾಂಚನ ತ್ಯಾಗಿಗಳಾದ ಶುದ್ಧ ಸಾತ್ವಿಕ ಭಕ್ತರ ಸಂಘ ಬೇಕಾಗುತ್ತೆ. ಇಲ್ಲದಿದ್ದರೆ ಆತ ತನ್ನ ಮನಸ್ಸನ್ನು ಬೇರೆ ಯಾವುದರ ಕಡೆಗೆ ತಾನೇ ತಿರುಗಿಸಿ ಇಡಬಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಹೀಗೂ ಒಂದು ಹೇಳಿಕೆ ಇದೆ, ಭಗವಂತ ಖನಿಜ ಪದಾರ್ಥಗಳಲ್ಲಿ ನಿದ್ರಿಸ್ತಾ ಇದ್ದಾನೆ. ಭಗವಂತ ವನಸ್ಪತಿಗಳಲ್ಲಿ ಕನಸು ಕಾಣ್ತಾ ಇದ್ದಾನೆ. ಭಗವಂತ ಪ್ರಾಣಿ ಪಕ್ಷಿಗಳಲ್ಲಿ ಸಂಚರಿಸ್ತಾ ಇದ್ದಾನೆ, ಚಲಿಸ್ತಾ ಇದ್ದಾನೆ, ಸಂಚರಿಸ್ತಾ ಇದ್ದಾನೆ. ಮನುಷ್ಯನಲ್ಲಿ ಜಾಗೃತನಾಗಿದ್ದಾನೆ. ಖನಿಜಗಳಲ್ಲಿ ನಿದ್ರಿಸ್ತಾ ಇದ್ದಾನೆ ಅಂತಂದ್ರೆ ಆ ಖನಿಜಗಳಲ್ಲಿ ಇರ್ತಕ್ಕಂಥ ಹೊಳಪು, ಅದರ ಉಪಯೋಗ, ಆ ಖನಿಜಗಳೆಲ್ಲ ಎಷ್ಟು ಸಂಪದ್ಭರಿತವಾಗಿರುತ್ತವೆ ಅವುಗಳೆಲ್ಲ ನಮ್ಮ ದೇಶಕ್ಕೆ. ಅಂದ್ರೆ ಅದರೊಳಗೆ ಪರಮಾತ್ಮನ ಒಂದು ಅಂಶ ಇದೆ. ಆದರೆ ಯಾವ ರೀತಿಯಲ್ಲಿದೆ? ಅದು ಸುಪ್ತವಾಗಿದೆ. ಆದರೆ ವನಸ್ಪತಿಗಳು ಹುಟ್ಟುತ್ತವೆ, ಬೆಳೆಯುತ್ತವೆ, ಚಿಗುರುತ್ತವೆ, ಹಣ್ಣು ಕೊಡುತ್ತವೆ. ಈ ರೀತಿಯಲ್ಲಿ ಆ ಪರಮಾತ್ಮೆ ಅಲ್ಲಿ ಆ ರೀತಿಯಲ್ಲಿ ವಿಶೇಷವಾಗಿ ಪ್ರಕಟವಾಗಿದ್ದಾನೆ. ಆದರೂ ಅದು ಒಂದು ಬಗೆಯ ಸ್ವಪ್ನಾವಸ್ಥೆ. ಪ್ರಾಣಿ ಪಕ್ಷಿಗಳಲ್ಲಿ ಅವನು ಸಂಚರಿಸ್ತಾ ಇದ್ದಾನೆ, ಇಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಓಡಾಡ್ತಾ ಇರುತ್ತವೆ. ಪರಮಾತ್ಮ ಆ ರೀತಿಯಲ್ಲಿ ಸಂಚರಿಸೋದು ಮಾತ್ರವೇ. ಆದರೆ ಮನುಷ್ಯನಲ್ಲಿ ಜಾಗೃತನಾಗಿದ್ದಾನೆ. ಮನುಷ್ಯ ಮಾತನಾಡಬಲ್ಲ, ಆಲೋಚನೆ ಮಾಡಬಲ್ಲ, ಭಾವಿಸಬಲ್ಲ, ಗಲಾಟೆ ಕೂಡ ಮಾಡಬಲ್ಲ, ಯುದ್ಧ ಕೂಡ ಮಾಡಬಲ್ಲ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಇನ್ನೂ ವಿಶಿಷ್ಟವಾಗಿ ಹೇಳ್ತಾ ಇದ್ದಾರೆ, ಮನುಷ್ಯರಲ್ಲಿ ಹೆಚ್ಚಾಗಿ ವ್ಯಕ್ತವಾಗಿದ್ದಾನೆ ಅಂತ ಹೇಳುವ ಮಾತನ್ನ ಅವರು ಹೇಳಿಬಿಟ್ರು. ಸ್ವಾಮಿ ವಿವೇಕಾನಂದರು ಕೂಡ ಈ ಮಾತನ್ನು ಇನ್ನೊಂದು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಎಲ್ಲ ಜೀವರಲ್ಲೂ ಪರಮಾತ್ಮ ಇದ್ದಾನೆ ನಿಜ, ಮನುಷ್ಯ ಮಾತ್ರ ಜೀವಿಗಳಲ್ಲೆಲ್ಲ ತಾಜ್ ಮಹಲ್ ಇದ್ದಾಗೆ. ಕಟ್ಟಡಗಳಲ್ಲಿ ತಾಜ್ ಮಹಲ್ ಅಂತ ಹೇಳ್ತಕ್ಕಂತಹದ್ದು ಎಷ್ಟು ಶ್ರೇಷ್ಠವಾದದ್ದು, ಉನ್ನತವಾದದ್ದು, ಅದೇ ರೀತಿಯಲ್ಲಿ ಪ್ರಾಣಿ ವರ್ಗಗಳಲ್ಲಿ ಮನುಷ್ಯ ಅತ್ಯಂತ ಶ್ರೇಷ್ಠ. ಯಾತಕ್ಕಂತಂದ್ರೆ ಮನುಷ್ಯನಲ್ಲಿ ವಿಶೇಷವಾಗಿ ಭಗವಂತ ಆವಿರ್ಭಾವನಾಗಿದ್ದಾನೆ ಅಂತ. ಅದಕ್ಕೋಸ್ಕರವೇ ಅಮೆರಿಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು, ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಮ್ಯಾನ್, ಐ ಲವ್ ಮ್ಯಾನ್ ಅಂತ.
ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡತಕ್ಕಂಥವ್ರನ್ನ ಕಂಡು ಕೂಡ ಅವ್ರು ಹೇಳ್ತಾರೆ, ಮನುಷ್ಯರಿಗೋಸ್ಕರ ಏನ್ ಮಾಡಿದಿರಿ? ಕೆಲವು ಸೇವೆ ಮಾಡೋದಕ್ಕೋಸ್ಕರ ಹೊರಟಂತಹ ಕೆಲವು ವ್ಯಕ್ತಿಗಳು ಕ್ಷಾಮ ಪರಿಹಾರ ನಿಧಿಗಾಗಿ ಆಗ ತಾನೇ ಅಮೆರಿಕದಿಂದ ಹಿಂದಿರುಗಿದಂತಹ ಸ್ವಾಮಿ ವಿವೇಕಾನಂದರ ಬಳಿಗೆ ಬಂದು ಹೇಳ್ತಾರೆ, ಬರಗಾಲ ಪೀಡಿತ ಪ್ರದೇಶದಲ್ಲಿ ಇರತಕ್ಕಂಥ ಹಸು ಕರುಗಳಿಗೆ ನಾವು ಕೊಡಬೇಕಾಗಿದೆ. ಅಲ್ಲದೆ ಪಿಂಜರಾ ಪೋಲ್ ಅಂತ ಮಾಡಿಬಿಟ್ಟಿದ್ದೆ, ನಾವು ಹಸುಗಳನ್ನು ವಿಶೇಷವಾಗಿ ಸಾಕಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಹಸುಗಳನ್ನೆಲ್ಲ ಕಟುಕರಿಗೆ ವಹಿಸ್ತಾ ಇದ್ದಾರೆ. ಆಗ ಸ್ವಾಮೀಜಿಯವರು ಹೇಳಿದ್ರು, ಅದೆಲ್ಲ ಸರಿ, ನಮ್ಮ ಬರಗಾಲ ಪೀಡಿತ ಪ್ರದೇಶದಲ್ಲಿ ದಿನ ಬೆಳಗಾದ್ರೆ ಸಹಸ್ರಾರು ಜನ ಸಾಯ್ತಾ ಇದ್ದಾರಲ್ಲ ನಮ್ಮ ಸೋದರರು, ಅವರಿಗೋಸ್ಕರ ಏನ್ ಮಾಡಿದಿರಿ, ಏನ್ ಮಾಡ್ತಾ ಇದ್ದೀರಿ, ಏನ್ ಕಾರ್ಯಕ್ರಮ ಹಾಕೊಂಡಿದ್ದೀರಿ ಅಂತ ಕೇಳಿದ್ರೆ, ಅವರೆಲ್ಲ ಅವರವರ ಕರ್ಮಕ್ಕನುಸಾರವಾಗಿ ಕಷ್ಟಕ್ಕೆ ಗುರಿಯಾಗಿದ್ದಾರೆ, ನಾವೇನ್ ಮಾಡೋಕ್ಕಾಗುತ್ತೆ? ಆಗ ಸ್ವಾಮೀಜಿ ಹೇಳ್ತಾರೆ, ಅವರೆಲ್ಲ ಅವರವರ ಕರ್ಮಕ್ಕನುಸಾರವಾಗಿ ಕಷ್ಟಪಡ್ತಾ ಇದ್ರಿ, ನಿಮ್ಮ ಗೋವುಗಳು ಕೂಡ ಅವುಗಳ ಕರ್ಮಕ್ಕನುಸಾರವಾಗಿ ಕಷ್ಟಪಡ್ತಾ ಇವೆ. ಆಗ ಆ ಕ್ಷಾಮ ನಿಧಿಗೋಸ್ಕರ ಬಂದಂತಹ ವ್ಯಕ್ತಿಗಳು ಹೇಳ್ತಾರೆ, ಸ್ವಾಮೀಜಿ, ಗೋವುಗಳು ನಮ್ಮ ಮಾತೆ ಅಲ್ವೇ, ಗೋಮಾತೆ. ಆಗ ಸ್ವಾಮೀಜಿ ಅವರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ವ್ಯಂಗ್ಯವಾಗಿ ಹೇಳ್ತಾರೆ, ನಿಜ ನಿಜ, ನಿಮ್ಮಂತಹ ಪುತ್ರರಿಗೆ ಗೋವುಗಳಲ್ಲದೆ ಇನ್ಯಾರ್ತಾನೆ ಜನ್ಮ ಕೊಡೋದಕ್ಕೆ ಸಾಧ್ಯ? ಅಂದ್ರೆ ಮಾನವ ಸೋದರರನ್ನ ಎಲ್ಲ ಬಗೆಯ ಕಷ್ಟ ತಾಪತ್ರಗಳಿಂದ ಹೋಗಲಾಡಿಸುವಂತಹ, ಪಾರುಗಾಣಿಸುವಂತಹ ಸೇವಾ ಕಾರ್ಯವನ್ನು ಕೈಗೊಳ್ಳದೆ ಹೋಯಿತು ಅಂತ ಹೇಳಿದ್ರೆ, ಅದು ಬಿಟ್ಟು ಪ್ರಾಣಿಗಳ ಕಡೆ ಗಮನ ಕೊಡ್ತು ಅಂತ ಹೇಳಿದ್ರೆ ಸ್ವಾಮೀಜಿಯವರಿಗೆ ಅದು ಇಷ್ಟ ಆಗಲಿಲ್ಲ. ಮನುಷ್ಯ ಇದ್ರೆ ಮಾತ್ರ ಪ್ರಾಣಿ ಪಕ್ಷಿಗಳು ಎಲ್ಲವನ್ನು ಕೂಡ ಅವನು ನೋಡಿಕೊಂಡಾನು, ಹಾಗೆ ಹೇಳೋದಕ್ಕೂ ಆಗೋದಿಲ್ಲ. ಇವತ್ತು ಕಾಡುಗಳನ್ನೆಲ್ಲ ನಾಶ ಮಾಡಿ ಪ್ರಾಣಿಗಳಿಗೆ ವಸತಿಯೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾನೆ ಮನುಷ್ಯ. ಮನುಷ್ಯನಿಗೆ ಬೇಕಾದಷ್ಟು ಅನುಕೂಲತೆಗಳನ್ನು ಮಾಡಿಕೊಟ್ಟು ತಾನೇ ಏನು ಪ್ರಯೋಜನವಾಯಿತು? ಆದರೆ ಇದನ್ನೆಲ್ಲ ಬೇರೆ ಬೇರೆ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಭಗವಂತ ವಿಶೇಷವಾಗಿ ಆವಿರ್ಭಾವಗೊಂಡಿದ್ದಾನೆ ಅಂತ ಹೇಳ್ತಕ್ಕಂತಹ ದೃಷ್ಟಿಯಿಂದ ನಾವು ಕಾಣೋದಕ್ಕೆ ಇದೊಂದು ವಿಶೇಷವಾದಂತಹ ಅವಕಾಶ. ಆದರೆ ಈ ಮನುಷ್ಯರ ಮಧ್ಯೆ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಸಾತ್ವಿಕ ಭಕ್ತರಲ್ಲಿ ಅಂದ್ರೆ ಯಾರಲ್ಲಿ ಕಾಮಕಾಂಚನ ಭೋಗೇಚ್ಛೆ ಅಂತ ಹೇಳ್ತಕ್ಕಂಥ ಅದು ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆಯೋ ಅವರಲ್ಲಿ ಇನ್ನೂ ಹೆಚ್ಚಾಗಿ ವ್ಯಕ್ತವಾಗಿದ್ದಾನೆ ಅಂತ. ಕಾಮಕಾಂಚನದ ಭೋಗೇಚ್ಛೆ, ಕಾಮಕಾಂಚನವನ್ನ ಅಥವಾ ಕಾಮಿನಿ ಕಾಂಚನವನ್ನ ಅವನು ಪರಹಿತಕ್ಕಾಗಿ ಬಳಸ್ತಾ ಇತ್ತು ಅಂತ ಹೇಳಿದ್ರೆ ಅವನ ವಿಚಾರ ಬೇರೆ. ಅದನ್ನು ತನ್ನ ಸ್ವಂತ ಭೋಗಕ್ಕೆ ಉಪಯೋಗಿಸಿಕೊಳ್ತಕ್ಕಂಥವನ ವಿಷಯ ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಾಕ್ಯ ಬಹಳ ಚೆನ್ನಾಗಿದೆ. ಅದು ಕಾಮಕಾಂಚನ ಭೋಗೇಚ್ಛೆ ಅಂತ ಹೇಳತಕ್ಕಂಥದ್ದು ಯಾರಲ್ಲಿ ಇಲ್ಲವೋ ಆತನಲ್ಲಿ ಭಗವಂತ ಇನ್ನೂ ಹೆಚ್ಚಾಗಿ ಪ್ರಕಟನಾಗಿದ್ದಾನೆ ಅಂತ. ಅದಕ್ಕಿಂತಲೂ ಹೆಚ್ಚು ಪ್ರಕಟನಾಗಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಇದ್ದಾನೆ. ಅವನು ಯಾರು ಅಂತ ಹೇಳಿದ್ರೆ ಸಮಾಧಿಸ್ಥ ಪುರುಷ. ಅಂದ್ರೆ ಯೋಗಾಭ್ಯಾಸದ ಮೂಲಕವೇ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಸಹಸ್ರಾರಕ್ಕೆ ತಲುಪಿದಂತಹ ವ್ಯಕ್ತಿ. ಬರೀ ಬಾಯಿ ಮಾತಲ್ಲ, ಕೇವಲ ಒಳ್ಳೆಯ ಜೀವನ ಅಲ್ಲ, ಕೇವಲ ಸರಳ ಜೀವನ ನಡೆಸಿದ್ದಾನೆ ಅಂತನೋ ಕಾರಣ ಮಾತ್ರ ಅಲ್ಲ. ಕೇವಲ ಸರಳ ಜೀವನ ನಡೆಸ್ತಕ್ಕಂಥವರು ಬಹಳ ಜನ ಇದ್ದಾರೆ. ಆದರೆ ಸಮಾಧಿಸ್ಥ ಪುರುಷರು ಎಷ್ಟು ಜನ ಇದ್ದಾರೆ? ಅಂತಹ ಸಮಾಧಿಸ್ಥ ಪುರುಷರು ಇದ್ರೆ ಅವರಲ್ಲಿ ವಿಶೇಷವಾಗಿ ಭಗವಂತ ಅಥವಾ ಇನ್ನೂ ಹೆಚ್ಚಾಗಿ ಭಗವಂತ ಅಥವಾ ಸಂಪೂರ್ಣ ಸ್ಥಿತಿಯಲ್ಲೇ ವ್ಯಕ್ತವಾಗಿರ್ತಾನೆ ಅಂತ ಹೇಳ್ತಾ, ಅಂತಹ ಸಮಾಧಿಸ್ಥ ಪುರುಷ
ಸಮಾಧಿಯಿಂದ ಕೆಳಗಿಳಿದು ಬಂದಾಗ ಹೇಗಿರ್ತಾನೆ ಅಂತ, ಸ್ಥಿತಪ್ರಜ್ಞ ಹೇಗಿರ್ತಾನೆ ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದ ಅರ್ಜುನ. ಅದಕ್ಕೆ ಶ್ರೀಕೃಷ್ಣ ವಿವರವಾಗಿ ಉತ್ತರವನ್ನು ಕೊಟ್ಟಿದ್ದಾನೆ. ಸುಖ ದುಃಖ ಇತ್ಯಾದಿಗಳನ್ನೆಲ್ಲ ಸಮಭಾವದಿಂದ, ಹೊಗಳಿಕೆ ತೆಗಳಿಕೆಗಳನ್ನ ಸಮಭಾವದಿಂದ ಕಾಣ್ತಾ ಇರ್ತಾನೆ ಅಂತ ಹೇಳ್ತಾ ಬ್ರಹ್ಮ ಭಾವಸ್ಥನಾಗಿರ್ತಾನೆ ಅಂತಲೂ ಕೂಡ ಹೇಳಿದ್ದಾನೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಇನ್ನೊಂದು ವಿಶೇಷವಾದ ಮಾತನ್ನು ಹೇಳ್ತಾ ಇದ್ದಾರೆ. ಸಮಾಧಿ ಸ್ಥಿತಿಯಿಂದ ಮನಸ್ಸು ಕೆಳಗಿಳಿದು ಪ್ರಕೃತಿಸ್ಥವಾದಾಗ, ಅಂದ್ರೆ ಶರೀರಸ್ಥವಾದಾಗ, ಆ ಮನುಷ್ಯ ಅತ್ಯಂತ ಸಾತ್ವಿಕವಾದಂತಹ ಮನಸ್ಸು ಉಳ್ಳವನಾಗಿರ್ತಾನೆ. ಅದರಿಂದ ಅವನಿಗೆ ಸಾಮಾನ್ಯ ಪ್ರಾಪಂಚಿಕರೊಡನೆ ವ್ಯವಹರಿಸುವುದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವರಿಗೆ ಶುದ್ಧ ಸಾತ್ವಿಕ ಭಕ್ತರ ಸಂಘ ಬೇಕಾಗುತ್ತಂತೆ, ಇಲ್ಲದಿದ್ರೆ ಉಸಿರು ಕಟ್ಟಿದಂತೆ ಆಗಿಬಿಡುತ್ತೆ. ಸಮಾಧಿ ಸ್ಥಿತಿಯಿಂದ ಕೆಳಗಿಳಿದು ಬಂದಂತಹ ಮನುಷ್ಯ ಶುದ್ಧ ಸಾತ್ವಿಕ ವ್ಯಕ್ತಿಗಳನ್ನೇ ತನ್ನ ಸುತ್ತ ಇಟ್ಟುಕೊಂಡು ಅವರೊಂದಿಗೆ ಮಾತ್ರ ವ್ಯವಹರಿಸುತ್ತಾನವನು ಅಂತ. ಪ್ರಾಪಂಚಿಕರ ಮಾತುಗಳನ್ನು ಕೇಳಿ ಕೇಳಿ ನನ್ನ ಕಿವಿ ಸೀದು ಹೋಗಿಬಿಟ್ಟಿದೆ, ಕಾದ ಸೀಸವನ್ನು ನನ್ನ ಕಿವಿಗೆ ಸುರಿದಂತೆ ಅನುಭವವಾಗುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳಿದ ಮಾತನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು. ಇನ್ನೆಷ್ಟೋ ಜನ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಅವುಗಳನ್ನು ಬಗೆಹರಿಸಬೇಕು ಅಂತ ಕೇಳಿಕೊಂಡಾಗ ಅವರು ಉದ್ಗರಿಸಿದ್ದುಂಟು, ಎಲ್ಲ ಉದ್ದಿನ ಬೇಳೆ ಗಿರಾಕಿಗಳೇ ಅಂತ. ರಾಜನತ್ರಕ್ಕೆ ಹೋಗಿ ಬದನೆಕಾಯಿ ಕೇಳಿದ ಹಾಗೆ ಕಷ್ಟಪಟ್ಟು ಹೋಗಬೇಕಾಗುತ್ತೆ ರಾಜನತ್ರಕ್ಕೆ. ಸುಮ್ಮನೆ ಸಮ್ಮತಿ ಸಿಗೋದಿಲ್ಲ. ಹೇಗೋ ಕಷ್ಟಪಟ್ಟುಕೊಂಡು ರಾಜನವರೆಗೆ ತಲುಪಿ ಆ ರಾಜನು ಕೂಡ ಶ್ರೀಮದ್ ಗಾಂಭೀರ್ಯದಿಂದ ಏನ್ ಬೇಕಪ್ಪ ಅಂತ ಕೇಳಿದ್ರೆ, ಸ್ವಾಮಿ ಮಹಾರಾಜ ತರಕಾರಿ ಬಹಳ ಅಭಾವವಾಗಿದೆ, 1 ಕೆಜಿ ಬದನೆಕಾಯಿ ಕೊಡಿಸ್ಬಿಟ್ರೆ ಅಂತ ಕೇಳಿದ್ರೆ ಯಾವ ರೀತಿಯಲ್ಲಿ ಇರುತ್ತೋ ಅದೇ ರೀತಿಯಲ್ಲಿ ಇರುತ್ತೆ. ಈ ಸಮಾಧಿಸ್ಥ ಪುರುಷರ ಬಳಿಗೆ ಹೋಗಿ ಕೇವಲ ಪ್ರಾಪಂಚಿಕವಾದಂತಹ ಕಷ್ಟ ಸಂಕಟಗಳನ್ನು ಹೇಳಿಕೊಂಡು ಅವುಗಳನ್ನು ಪರಿಹರಿಸಿಕೊಳ್ಳುವಂತಹದ್ದು. ಆ ಕಷ್ಟ ಸಂಕಟಗಳು ನಾಳೆ ದಿವಸ ಹೊರಟು ಹೋಗ್ಬಿಡುತ್ತವೆ. ಯಾರ ಕಷ್ಟ ಸಂಕಟಗಳು ಕೂಡ ಉಳಿಯೋದಿಲ್ಲ. ಆಗಮಾಪಾಯಿನೋ ಅನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾರತ, ಸ್ವಲ್ಪ ಸಹಿಸ್ಕೋ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಇದಕ್ಕೆಲ್ಲ ಸುಮ್ಮನೆ ಒದ್ದಾಡಬೇಡ, ನಾಳೆ ದಿವಸ ಹೋಗುತ್ತೆ ಅದು. ನಾಳೆ ದಿವಸ ಎಂತಿದ್ರೂ ಹೋಗುವಂತಹದ್ದನ್ನ ಈ ಮಹಾಪುರುಷ ಸಂಶಯವನ್ನು ಮಾಡಿ ಹೋಗಲಾಡಿಸಿಕೊಳ್ಳಬೇಕೇ. ಅದರಿಂದ ಮಹಾಪುರುಷ ಸಂಶಯ ಮಾಡಿದ್ದೂ ದಂಡ ಆಯ್ತು ಇವನ ಪಾಲಿಗೆ. ಆ ಮಹಾಪುರುಷರು ಕೂಡ ಕಷ್ಟಪಟ್ಟು ಸಮಾಧಿ ಸ್ಥಿತಿಯನ್ನು ಪಡೆದದ್ದೂ ವ್ಯರ್ಥವಾಯಿತು. ಕೇಳುವವರಿಲ್ವಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಶುದ್ಧ ಸಾತ್ವಿಕ ವ್ಯಕ್ತಿಗಳ ಸಂಪರ್ಕ ಬೇಕಾಗುತ್ತೆ ಅಂತ. ಬಳಿಕ ಮುಂದುವರಿಸ್ತಾರೆ, ಯಾರು ಬ್ರಹ್ಮನೋ ಆತನೇ ಆದ್ಯಾಶಕ್ತಿಯಾಗಿದ್ದಾನೆ. ನಿಷ್ಕ್ರಿಯನಾಗಿರುವಾಗ ಆತನಿಗೆ ಬ್ರಹ್ಮ ಅಂತ ಹೆಸರು, ಪುರುಷ ಅಂತ ಹೆಸರು. ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡುವಾಗ ಆತನಿಗೆ ಶಕ್ತಿ ಅಂತ ಹೆಸರು, ಪ್ರಕೃತಿ ಅಂತ ಹೆಸರು. ಪುರುಷ ಮತ್ತು ಪ್ರಕೃತಿ. ಯಾರು ಪುರುಷನೋ ಆತನೇ ಪ್ರಕೃತಿ. ಯಾರು ಆನಂದಮಯನೋ ಅವನೇ ಆನಂದಮಯಿ. ಆನಂದಮಯ ಅಂದ್ರೆ ಪರಬ್ರಹ್ಮ, ಆನಂದಮಯಿ ಅಂದ್ರೆ ಜಗನ್ಮಾತೆ. ನಿಷ್ಕ್ರಿಯ ಸ್ಥಿತಿ, ಸಕ್ರಿಯ ಸ್ಥಿತಿ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಶ್ರೀರಾಮಕೃಷ್ಣರು. ಪರಬ್ರಹ್ಮ ಬೇರೆ, ಈ ಪ್ರಕೃತಿ ಆದ್ಯಾಶಕ್ತಿ ಇವಳು ಬೇರೆ ಅಲ್ಲ. ಇವೆರಡೂ ಒಂದೇ ಅಂತನ್ನೋದನ್ನ ತಿಳಿಸೋದಕ್ಕೆ ಆ ನಿಷ್ಕ್ರಿಯ ಸ್ಥಿತಿಯಲ್ಲಿ ಇರ್ತಕ್ಕಂತಹದ್ದೇ ಪರಬ್ರಹ್ಮ ಸ್ಥಿತಿ, ಕ್ರಿಯಾತ್ಮಕ ಸ್ಥಿತಿಯಲ್ಲಿ ಇರ್ತಕ್ಕಂತಹದ್ದೇ ಆದ್ಯಾಶಕ್ತಿಯ ಸ್ಥಿತಿ. ಸೃಷ್ಟಿ ಸ್ಥಿತಿ ಪ್ರಳಯಕಾರಿಣಿ. ಅದೇ ಪರಬ್ರಹ್ಮವೇ ಶಕ್ತಿ ಸ್ವರೂಪಿಯಾಗಿ ವ್ಯಕ್ತವಾದಾಗ ಈ 3 ಕಾರ್ಯಗಳಲ್ಲಿ
ತೊಡಗಿದಾಗ ಅದಕ್ಕೆ ಆದ್ಯಾಶಕ್ತಿ ಅಂತ ಹೆಸರು. ಅವನನ್ನೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರೆಯೋದು ಕೊನೆಗೆ. ಯಾರು ಬ್ರಹ್ಮನೋ, ಚತುರ್ಮುಖ ಬ್ರಹ್ಮನೋ ಅವನೇ ವಿಷ್ಣು, ಯಾರು ವಿಷ್ಣುವೋ ಅವನೇ ಮಹೇಶ್ವರ. ಆದರೆ ಇಷ್ಟನಿಷ್ಠೆಗೋಸ್ಕರ ವಿಷ್ಣುವನ್ನೇ ಪ್ರಧಾನವಾಗಿ ಮಾಡಿಕೊಂಡಂತಹ ಜನಾಂಗ ಶಿವನನ್ನು ತುಚ್ಛೀಕರಿಸುತ್ತದೆ. ಅದು ಕಾಲಕ್ರಮದಲ್ಲಿ ಬಂದಂತಹ ಮಾನಸಿಕ ದುಸ್ಥಿತಿ. ಯಾವ ಆಧ್ಯಾತ್ಮಿಕ ಸಾಧಕನೂ, ಯಾವ ಪ್ರಾಮಾಣಿಕ ಆಧ್ಯಾತ್ಮಿಕ ಸಾಧಕನೂ ಇತರ ದೇವದೇವಿಯರನ್ನ ಖಂಡಿತವಾಗಿಯೂ ನಿಂದಿಸುವುದಿಲ್ಲ. ಕಾರಣ ಒಂದೇ ಪರಬ್ರಹ್ಮದ ವಿವಿಧ ಆವಿರ್ಭಾವಗಳು. ಒಬ್ಬ ವ್ಯಕ್ತಿ ಮನೆಯಲ್ಲಿ ತಂದೆ, ಆಫೀಸ್ನಲ್ಲಿ ಆಫೀಸರು, ಕ್ಲಬ್ನಲ್ಲಿ ಸ್ನೇಹಿತ, ದಾರಿಯಲ್ಲಿ ದಾರಿಹೋಕ, ಸಂತೆಯಲ್ಲಿ ಒಬ್ಬ ಸಾಮಾನ್ಯ, ಸರ್ವೇ ಸಾಮಾನ್ಯ, ಒಬ್ಬನೇ ವ್ಯಕ್ತಿ ಒಂದೊಂದು ಕಡೆಯಲ್ಲಿ ಒಂದೊಂದಾಗಿ ಕಾಣುವಂತೆ ಅದೇ ಪರಬ್ರಹ್ಮ ವಸ್ತು ಅಂತ ಹೇಳ್ತಕ್ಕಂಥದ್ದು ಸೃಷ್ಟಿ ಕಾರ್ಯದಲ್ಲಿ ತೊಡಗಿದಾಗ ಅದೇ ಚತುರ್ಮುಖ ಬ್ರಹ್ಮ, ಪಾಲನೆಯ ಕಾರ್ಯದಲ್ಲಿ ತೊಡಗಿದಾಗ ಅದೇ ವಿಷ್ಣು, ಇನ್ನು ಸಂಹಾರ ಕಾರ್ಯದಲ್ಲಿ ತೊಡಗಿದಾಗ ಅದೇ ಈಶ್ವರ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣ ಬಹಳ ಸ್ವಾರಸ್ಯವಾಗಿ ಇಲ್ಲಿ ಹೇಳಿದ್ದಾರೆ, ಯಾರು ಪುರುಷನೋ ಅವನೇ ಪ್ರಕೃತಿ. ಪುರುಷ, ಪುರ ಅಂದ್ರೆ ಈ ಶರೀರ, ಪುರೇಶೇತೆ ನಿದ್ರೆ ಮಾಡ್ತಾ ಇದ್ದಾನೆ ಅಂತ, ಮಲಗಿದ್ದಾನೆ ಅಂತ, ಶಯನ. ಪುರುಷ ಈ ಶರೀರದಲ್ಲಿ ಶಯನ ಮಾಡಿರ್ತಕ್ಕಂಥವನೇ ಪುರುಷ. ಹೃದಯದಲ್ಲಿ ಅವನು ಪ್ರತಿಯೊಬ್ಬರಲ್ಲೂ ಕೂಡ ಅನಂತ ಪದ್ಮನಾಗಿದ್ದಾನೆ, ರಂಗನಾಥನಾಗಿದ್ದಾನೆ, ಮಲಗಿಕೊಂಡಿದ್ದಾನೆ. ಅವನನ್ನು ಎಬ್ಬಿಸಬೇಕು. ಸಾಧನೆ ಪೂಜೆಗಳ ಉದ್ದೇಶ ಅದು. ಪ್ರತಿಯೊಬ್ಬರಲ್ಲೂ ಕೂಡ ಅವನು ಮಲಗಿದ್ದಾನೆ ಅಂತ ಅವನನ್ನು ಪುರುಷ ಅಂತ, ಮನುಷ್ಯರನ್ನು ಕೂಡ ಪುರುಷ ಅಂತ ಕರೆಯೋದಕ್ಕೆ ಕಾರಣ ಅದೇನೆ. ಪ್ರತಿಯೊಬ್ಬ ಜೀವಿಯಲ್ಲೂ ಕೂಡ ಅವನು ಶಯನವಾಗಿದ್ದಾನೆ. ಪ್ರಕೃತಿ ಅಂತಂದ್ರೇನು? ಕೃತಿ ಅಂದ್ರೆ ಕಾರ್ಯ. ಪ್ರಕೃತಿ ಅಂದ್ರೆ ಪ್ರಕೃಷ್ಟ ರೂಪದ ಕಾರ್ಯ. ಬಹಳ ದೊಡ್ಡ ಕಾರ್ಯ, ಅದಕ್ಕಿಂತ ದೊಡ್ಡ ಕಾರ್ಯ ಇನ್ನೊಂದಿಲ್ಲ ಅಂತ. ಯಾವುದದು? ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯ. ಈ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯವನ್ನು ಮಾಡತಕ್ಕಂತಹದ್ದೇ ಪ್ರಕೃತಿ. ನಮ್ಮ ಕಣ್ಣಿಗೆ ಕಾಣುವಂತಹ ಈ ಭೂಲೋಕ, ಆ ಆದ್ಯ ಶಕ್ತಿಯ ಒಂದೇ ಒಂದು ವ್ಯಕ್ತ ಸ್ಥಿತಿ. ವ್ಯಕ್ತ ಸ್ಥಿತಿಯ ಒಂದು ಸಣ್ಣ ಅಂಶ ಅಷ್ಟೇನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯವಳು. ನಿರಂತರವಾಗಿ ಸೃಷ್ಟಿ ಕಾರ್ಯ, ಮಹತ್ ಕಾರ್ಯ ನಡೀತಾ ಇದೆ ಆ ಪ್ರಕೃತಿಯಿಂದ. ಆ ಪ್ರಕೃತಿಯ ಪ್ರತಿಕೃತಿ ಈ ಜಗತ್ತು. ಈ ಜಗತ್ತನ್ನು ಕೂಡ ಪ್ರಕೃತಿ ಅಂತ ಕರೆಯುವ ಕ್ರಮ ಉಂಟು. ಆ ಪ್ರಕೃತಿ ಎಷ್ಟು ಸ್ವಾರಸ್ಯವಾಗಿದೆ. ಇವತ್ತು ಮಳೆಗಾಲ, ಇವತ್ತು ಮಳೆ ವಾತಾವರಣ ಇದೆ. ಇವತ್ತು ಪ್ರಕೃತಿಯಲ್ಲಿ ನನ್ನ ಪ್ರಕೃತಿ ಕೆಟ್ಟೋಗಿದೆ ಅಂತ ಹೇಳುವ ಕ್ರಮ ಉಂಟು. ಅಲ್ಲಿ ದೇಹ ಅಂತ ಅರ್ಥ. ದೇಹವನ್ನು ಕೂಡ ಪ್ರಕೃತಿ ಅಂತ ಕರೆಯಲಾಗಿದೆ. ಇದರೊಳಗೆ ದೊಡ್ಡತನ ಏನಿದೆ? ಅಂದ್ರೆ ಪ್ರಕೃಷ್ಟ ರೂಪವಾದಂತಹ ಕೃತಿ ಇದು ದೇಹ ಅಂತ ಕರೆದ್ರೆ ಅಂತಹ ದೊಡ್ಡತನ ಏನಿದೆ? ಬ್ರಹ್ಮಾಂಡಕ್ಕೆ ಹೋಲಿಸ್ತು ಅಂತ ಹೇಳಿದ್ರೆ ಈ ಶರೀರ ಅತ್ಯಂತ ಕ್ಷುದ್ರವಾದದ್ದಲ್ವೇ ಅಂತ ಕೇಳಿದ್ರೆ, ಈ ಶರೀರವನ್ನ ಶೋಧನೆ ಮಾಡಿ ನೋಡಬೇಕು, ಸಂಶೋಧನೆ ಮಾಡಿ ನೋಡಬೇಕು, ಎಂಥ ಪರಮಾದ್ಭುತವಾದದ್ದು ಅಂತ ಗೊತ್ತಾಗುತ್ತೆ. ಆ ಪ್ರಕೃತಿ, ಮೂಲ ಪ್ರಕೃತಿ, ಆದ್ಯಾಶಕ್ತಿ ಅವ್ಯಕ್ತ ಸ್ವರೂಪದಲ್ಲಿದ್ದಾಳವಳು. ಅವ್ಯಕ್ತ. ಅವಳ ವ್ಯಕ್ತ ಸ್ಥಿತಿ ಈ ಪ್ರಕೃತಿ, ಕಣ್ಣಿಗೆ ಕಾಣುವಂತಹ ಪ್ರಕೃತಿ. ಹೀಗೆ ಪರಬ್ರಹ್ಮ ಅವನೇ ಪುರುಷ, ಪ್ರಕೃತಿ ಅವನ ಶಕ್ತಿ.
ಆ ಶಕ್ತಿಯಿಂದ ಈ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇವೆ. ಹೀಗೆ ಪುರುಷ ಪ್ರಕೃತಿಯ ಪರಿಜ್ಞಾನ ನಮಗಿರಬೇಕು. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಯಾರಿಗೆ ಪುರುಷ ಜ್ಞಾನ ಇದೆಯೋ ಅವರಿಗೆ ಪ್ರಕೃತಿ ಜ್ಞಾನವೂ ಇದ್ದೇ ಇರುತ್ತೆ ಅಂತ ಹೇಳಿದ್ರೆ ಏನು ಅರ್ಥ ಆಗುತ್ತೆ? ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ತಂದೆಯ ಜ್ಞಾನ ಇರುವವನಿಗೆ ತಾಯಿಯ ಜ್ಞಾನವೂ ಇದ್ದೇ ಇರುತ್ತೆ. ಇವನು ನನ್ನ ತಂದೆ ಅಂತ ಹೇಳುವಾಗ ನನ್ನ ತಾಯಿಯಲ್ಲಿ ಇಲ್ಲಿದ್ದಾಳೆ ಅಂತ ಅನುಭವ ಆಗುತ್ತೆ ಅಂತ ಹೇಳಿದಾಗ ಕೇಶವಚಂದ್ರ ಸೇನ ನಗ್ತಾನಂತೆ. ಯಾರಿಗೆ ಕತ್ತಲೆಯ ಜ್ಞಾನ ಇದೆಯೋ ಅವನಿಗೆ ಬೆಳಕಿನ ಜ್ಞಾನವೂ ಇರುತ್ತೆ. ಸುಖದ ಜ್ಞಾನ ಇರುವವನಿಗೆ ದುಃಖದ ಜ್ಞಾನವೂ ಇರುತ್ತೆ. ನಿನಗಿದ ಅರ್ಥವಾಗಿರಬೇಕು ಅಲ್ವೇ ಅಂತ ಕೇಶವಚಂದ್ರ ಸೇನ್ ಕೇಳ್ತಾರೆ. ಕೇಶವಸೇನ ಹೇಳ್ತಾನೆ, ಹೌದು ನನಗೆ ಅರ್ಥವಾಯ್ತು, ನಮ್ಗೆ ಅರ್ಥವಾಯ್ತೆ ಅಂತ ಈಗ ನಾವು ಒಳಗೆ ಕೇಳ್ಕೊಂಡು ಅಲ್ಲೇ ಉತ್ತರ ಹೇಳಿದ್ರೆ ಸಾಕು, ಗಟ್ಟಿಯಾಗಿ ಏನು ಹೇಳಬೇಕಾಗಿಲ್ಲ. ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ನನ್ನ ತಾಯಿ ಯಾರು? ನನ್ನ ತಾಯಿ, ಓ ಆಕೆ ಈ ಜಗಜ್ಜನನಿ, ಈ ಜಗತ್ತನ್ನು ಸೃಷ್ಟಿಸಿರುವವಳು, ಪಾಲಿಸ್ತಾ ಇರುವವಳು ಅವಳೇ ಸರ್ವದಾ ತನ್ನ ಮಕ್ಕಳನ್ನು ನೋಡಿಕೊಳ್ತಾ ಇರ್ತಾಳೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳಲ್ಲಿ ಯಾವುದು ಯಾರಿಗೆ ಬೇಕಾದ್ರೂ ಅವರಿಗೆ ಅದನ್ನು ಕೊಡ್ತಾಳೆ. ನಿಜವಾದ ಮಗು ತಾಯಿಯನ್ನು ಬಿಟ್ಟು ಇರಲಾರದು. ತಾಯಿಗೆಲ್ಲ ಗೊತ್ತು, ಮಗು ಉಂಡು ತಿಂದು ಆನಂದವಾಗಿರುತ್ತೆ ಅಂತ. ಈ ಜಗತ್ತಿನ ಸಂಬಂಧವಾಗಿ ಅದೇನನ್ನು ತಲೆಗೆ ಹಚ್ಕೊಳ್ಳೋದಿಲ್ಲ ಅಂತ ಮಗುವಿನ ಉದಾಹರಣೆ ಕೊಡ್ತಾರೆ. 2 ವರ್ಷದ ಮಗು ಆನಂದವಾಗಿ ಊಟ ಮಾಡಿಕೊಂಡಿರುತ್ತೆ. ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಅದನ್ನು ಕಾಪಾಡಿ ಇಟ್ಕೊಳ್ಬೇಕು, ಹೇಗೆ ಕಾಲಕ್ಕೆ ಬೇಯಿಸಿಕೊಳ್ಬೇಕು ಅಂತನ್ನೋದ್ರ ಬಗ್ಗೆ ಅದು ಏನು ಯೋಚನೆ ಮಾಡೋದಿಲ್ಲ. ತಾಯಿ ಎಲ್ಲವನ್ನು ಮಾಡಿಕೊಳ್ತಾಳೆ. ಹಾಗೆ ಯಾರು ದೇವರ ಮೇಲೆ ನಿರ್ಭರರಾಗಿರ್ತಾರೋ ಅವರ ಕುರಿತಾಗಿ ದೇವರೇ ನೋಡಿಕೊಡ್ತಾನೆ, ಅಥವಾ ಅವನನ್ನ ಅದೇ ದೇವರನ್ನ ಆದ್ಯ ಶಕ್ತಿ ಅಂತ ಭಾವಿಸ್ತಕ್ಕಂಥವರಿಗೆ ಅವನು ತಾಯಿ. ಅದೇ ಪರಬ್ರಹ್ಮ ವಸ್ತುವೇ ಕೆಲವರಿಗೆ ತಂದೆ, ಕೆಲವರಿಗೆ ತಾಯಿ. ಆ ತಾಯಿನೇ ಎಲ್ಲ ನೋಡಿಕೊಳ್ತಾಳೆ ಅಂತ ಈ ಮಾತನ್ನು ಹೇಳಿದಾಗ ಕೇಶವಚಂದ್ರ ಸೇನ ಹೇಳ್ತಾನೆ, ಹೌದು ನಿಜ. ಹೀಗೆ ಪರಮಹಂಸರು ಮಾತನಾಡ್ತಾ ಪೂರ್ಣವಾಗಿ ಪ್ರಕೃತಿಸ್ಥರಾಗಿದ್ದಾರೆ ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ಅಂದ್ರೆ ಇದನ್ನೆಲ್ಲ ಭಾವಾವಸ್ಥೆಯಲ್ಲಿ ಹೇಳಿದ್ದಾರೆ ಅವರು. ಭಗವದ್ ಭಾವಾವಸ್ಥೆಗೆ ಏರಿ ಅನುಭವಿಸ್ತಾ ಹೇಳ್ತಾ ಇದ್ದಾರೆ. ಓದಿದ ಪಾಂಡಿತ್ಯವನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇಲ್ಲ ಅವರು. ಪ್ರತಿಯೊಂದನ್ನು ಅನುಭವಿಸ್ತಾ ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಾ ಈಗ ಪೂರ್ಣವಾಗಿ ಪ್ರಕೃತಿಸ್ಥರಾಗಿದ್ದಾರೆ. ಈಗ ಪರಮಹಂಸರ ಹತ್ರವೇ ಮಾತನಾಡಬಹುದು. ಅದಕ್ಕಿಂತ ಮೊದಲೇ ಯಾರ ಹತ್ರ ಮಾತನಾಡಿದ್ದು? ಅವರು ಬ್ರಹ್ಮ ಭಾವಾವಸ್ಥೆಯಲ್ಲಿದ್ರಲ್ಲ ಅವರು. ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದ. ಅರ್ಜುನನು ಕೇಳಿದ. ಮಹಾಭಾರತ ಯುದ್ಧ ಮುಗಿಯಿತು. ಪಾಂಡವರಿಗೆ ರಾಜ್ಯ ಸಿಕ್ಕಿತು. ಎಷ್ಟೋ ವರ್ಷಗಳ ಮೇಲೆ ಅರ್ಜುನ ಮತ್ತೊಮ್ಮೆ ಕೃಷ್ಣನನ್ನು ಕೇಳ್ತಾನೆ. ಕೃಷ್ಣ, ಅವತ್ತು ಅಂತೆಂಥ ಅದ್ಭುತವಾದ ವಿಚಾರಗಳನ್ನೆಲ್ಲ ಹೇಳ್ಬಿಟ್ಟಿಯಲ್ಲ ನೀನು, ಬಹಳ ಸ್ವಾರಸ್ಯವಾಗಿತ್ತು, ನನಗೆ ತುಂಬಾ ಆನಂದವಾಗಿತ್ತು, ಅದರೆಲ್ಲ ಮರ್ತೋಗ್ಬಿಡ್ತು, ದಯವಿಟ್ಟು ಇನ್ನೊಂದು ಸರ್ತಿ ಹೇಳ್ತೀಯಾ? ಆಗ ಕೃಷ್ಣ ಹೇಳ್ತಾನೆ, ಎಂಥ ಪೆದ್ದ ನೀನು, ನಾನು ಬ್ರಹ್ಮ ಭಾವಸ್ಥನಾಗಿದ್ದುಕೊಂಡು ಆ ಮಾತನ್ನೆಲ್ಲ ಹೇಳಿದ್ದು ನಾನು. ಅದನ್ನು ಇನ್ನೊಮ್ಮೆ ಹಾಗೆ ಹೇಳೋದಕ್ಕೆ ಸಾಧ್ಯವೇನೋ? ನಾನು ಹೇಳಿದಾಗ ನೀನು ಹಾಗೆ ಗಪ್ಪಂತ ನೆನಪಿಟ್ಕೊಳ್ಬೇಕಾಗಿತ್ತು. ಇಲ್ಲ, ನಾನು ಕೇಳಲೇಬೇಕು, ತಿಳ್ಕೊಳ್ಳೇಬೇಕು ಅಂತ ಹೇಳಿದಾಗ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ಹೇಳ್ತಾನಂತೆ. ಅದಕ್ಕೆ ಅನುಗೀತ ಅಂತ ಒಂದು ಹುಟ್ಕೊಂಡಿದೆ ಅಂತ ಹೇಳ್ತಾರೆ. ಇಲ್ಲಿ ಶ್ರೀರಾಮಕೃಷ್ಣರು ಆ ಬ್ರಹ್ಮ ಭಾವಸ್ಥರಾಗಿದ್ದಾಗ ಅಂತಹ ಅದ್ಭುತವಾದ ವಿಚಾರಗಳನ್ನೆಲ್ಲ ತಿಳಿಸ್ತಾರೆ. ಈಗ ಕೇಶವ ಸೇನೊಡನೆ ಆನಂದದಿಂದ ಮಾತುಕತೆ ಆಡ್ತಾ ಇದ್ದಾರೆ. ಕೊಠಡಿಯ ತುಂಬಿದ್ದಂತಹ ಜನ ಕಿವಿ ನೆಟ್ಟಿಗೆ ಮಾಡಿಕೊಂಡು ಎಲ್ಲವನ್ನು ಕೇಳ್ತಾ ಇದ್ದಾರೆ. ಅವರ ಕಡೆ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಇಬ್ಬರು
ದೇಹಾರೋಗ್ಯದ ಸಂಬಂಧವಾಗಿ ಯಾವ ಮಾತನ್ನೂ ಎತ್ತದೆ ಕೇವಲ ಭಗವತ್ ಸಂಬಂಧವಾಗಿಯೇ ಮಾತುಕತೆ ಆಡ್ತಾ ಇರುವುದನ್ನು ಕೇಳಿ ಎಲ್ರಿಗೂ ಆಶ್ಚರ್ಯವಾಗಿಬಿಟ್ಟಿದೆ. ಶ್ರೀರಾಮಕೃಷ್ಣರು ಬಂದದ್ದು ಕೇಶವಚಂದ್ರ ಸೇನನ ದೇಹಾರೋಗ್ಯವನ್ನು ವಿಚಾರಿಸಿಕೊಂಡು ಹೋಗೋದಕ್ಕೋಸ್ಕರ. ಅವನಿಗೆ ಭಯಂಕರವಾದ ಕಾಯಿಲೆ ಬಂದಿದೆ. ಶರೀರ ಅಂತ ಹೇಳ್ತಕ್ಕಂಥದ್ದು ಎಲುಬು ಚರ್ಮ ಆಗಿಬಿಟ್ಟಿದೆ. ಇಂತಹ ಸ್ಥಿತಿಯಲ್ಲಿ ಒಮ್ಮೆ ನೋಡಿಕೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಶ್ರೀರಾಮಕೃಷ್ಣ ಬಂದಿದ್ದಾರೆ. ಕೇಶವಚಂದ್ರ ಸೇನ ಮೇಲೆ ಅಂತಹ ಪ್ರೀತಿ ಶ್ರೀರಾಮಕೃಷ್ಣರಿಗೆ, ಅವನನ್ನ ಅನಾರೋಗ್ಯದ ಸಂಬಂಧವಾಗಿ ವಿಚಾರಿಸುವುದು ಬಿಟ್ಟು ಪರಬ್ರಹ್ಮದ ಸಂಬಂಧವಾಗಿಯೇ ಮಾತನಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಮಾಸ್ಟರ್ ಮಾಷಿ ಎತ್ತಿ ಬರಿತಾ ಇದ್ದಾನೆ ಇಲ್ಲಿ. ಅದನ್ನ ಕಂಡು ಸುತ್ತಮುತ್ತ ಇರತಕ್ಕಂಥ ಜನರೆಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ರೋಗಿಯನ್ನು ಕಾಣೋದಕ್ಕೆ ಬಂದವನು ಹೀಗೆ ಆಧ್ಯಾತ್ಮ ತತ್ವಗಳ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಸಾಮಾನ್ಯರೇ ಆಧ್ಯಾತ್ಮ ತತ್ವಗಳನ್ನು ವಿಶೇಷವಾಗಿ ಮಾತನಾಡ್ತು ಅಂತಂದ್ರೆ ಆಕಳಿಕೆ ಬಂದ್ಬಿಡುತ್ತೆ, ಅವರಿಗೆ ನಿದ್ರೆ ಬಂದ್ಬಿಡುತ್ತೆ. ಇನ್ನು ಆ ಕಾಯಿಲೆ ಮನುಷ್ಯನ ಮುಂದೆ ಶ್ರೀರಾಮಕೃಷ್ಣ ಕೇಶವನಿಗೆ ಹೇಳ್ತಾರೆ, ಬ್ರಾಹ್ಮ ಸಮಾಜದ ಅನುಯಾಯಿಗಳು ಭಗವಂತನ ಮಹಿಮೆಯನ್ನು ಅಷ್ಟೊಂದಾಗಿ ವರ್ಣಿಸ್ತಾರಲ್ಲ, ಯಾತಕ್ಕೆ? ಹೇ ಭಗವಂತ, ನೀನು ಚಂದ್ರನನ್ನು ಸೃಷ್ಟಿಸಿದೆಯೇ, ನೀನು ಸೂರ್ಯನನ್ನು ಸೃಷ್ಟಿಸಿದೆಯೇ, ನೀನು ನಕ್ಷತ್ರಗಳನ್ನು ಸೃಷ್ಟಿಸಿದೆಯೇ ಅಂತ ಈ ವಿಧದ ವರ್ಣನೆ ಎಲ್ಲ ಯಾವ ಪ್ರಯೋಜನಕ್ಕೆ ಬಂದಿದ್ದೋ? ಅನೇಕರಿಗೆ ತೋಟವನ್ನು ಕಂಡ್ರೆ ತೃಪ್ತಿ, ಆದರೆ ಯಜಮಾನನನ್ನು ನೋಡಬೇಕು ಅಂತ ಹಂಬಲಿಸುವವರು ಕಡಿಮೆ. ಮಹತ್ತು ಇರೋದು ತೋಟದಲ್ಲಿಯೋ ಅಥವಾ ಯಜಮಾನನಲ್ಲಿಯೋ? ನಿಜಕ್ಕೂ ತೋಟದಲ್ಲಿಯೇ. ಯಜಮಾನ ಹತ್ರ ಹೋದ್ರೆ ನಮ್ಗೇನು ಸಿಗುತ್ತೆ? ಬಿಳಿ ಬಿಳಿ ಮಾತಾಡಿ ಅನ್ನೊಟ್ಟೆನೆ ನಕ್ಕೊಂಡು ತೋಟಕ್ಕೆ ಹೋದ್ರೆ 4 ಮಾವಿನ ಹಣ್ಣು ತಿಂದ್ಕೊಂಡು ಬರ್ಬೋದು. ಆದ್ರೆ ಇಲ್ಲಿ ತೋಟದ ಯಜಮಾನ ಅಂತಂದ್ರೆ ಸ್ವಯಂ ಪರಮಾತ್ಮ. ಈ ಜಗತ್ತು ಅಂತ ಹೇಳ್ತಕ್ಕಂಥದ್ದು ಅವನ ತೋಟ. ಈ ತೋಟದ ವರ್ಣನೆಯಲ್ಲಿ ತೊಡಗಿರ್ತಾರಂತೆ ಈ ಬ್ರಾಹ್ಮ ಸಮಾಜದ ಅನುಯಾಯಿಗಳು. ಈ ಸೃಷ್ಟಿ ಕಾರ್ಯ ಎಷ್ಟು ಅದ್ಭುತವಾಗಿತ್ತು, ಅಷ್ಟು ಅದ್ಭುತವಾಗಿದೆ ಅಂತ ಅಂದ್ಬಿಟ್ಟಿದೆ, ಈ ರೀತಿ ವರ್ಣನೆ ಮಾಡ್ತಾರಂತೆ. ಭಗವಂತನ ಸೃಷ್ಟಿಯ ಕುರಿತಾಗಿ ಎಷ್ಟು ವರ್ಣನೆ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ನಮ್ಮ ಋಷಿಮುನಿಗಳು ಕೂಡ ಸೂರ್ಯೋದಯವನ್ನ, ಸೂರ್ಯಾಸ್ತಮಾನವನ್ನ, ರಾತ್ರಿಯನ್ನ, ಹಗಲನ್ನ ಬಗೆಯಾಗಿ ಸ್ತುತಿ ಮಾಡಿದ್ರು. ಕೊನೆಗೂ ಆ ಸ್ತುತಿಗಳನ್ನೆಲ್ಲ ಜನ ಮರೆತು ಬಿಟ್ರು. ಯಾಕೆಂದ್ರೆ ಹೊಟ್ಟೆಗೆ ಹಿಟ್ಟೇ ದೊಡ್ಡ ವಿಚಾರವಾಗಿ ಬಿಟ್ಟಾಗ ಆ ಹೊಟ್ಟೆಗೆ ಹಿಟ್ಟು ಕೊಡ್ತಕ್ಕಂಥ ಈ ಭೂಮಿಯನ್ನು ಯಾರು ಹೊಗಳ್ತಾ ಇರ್ತಾರೆ ಕೂತ್ಕೊಂಡು? ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ, ಸ್ವಾಮಿ ವಿವೇಕಾನಂದರ ದೃಷ್ಟಿಯಿಂದ ನೋಡಿದ್ರೆ, ಅವರು ಒಮ್ಮೆ ಸೋದರಿ ನಿವೇದಿತೆಗೆ ಹೇಳ್ತಾರೆ, ನೋಡು, ಈ ವಸಂತದ ವನರಾಶಿಯನ್ನ, ಪ್ರಕೃತಿ ಸೌಂದರ್ಯವನ್ನ ಕೊಂಡಾಡುವಂಥದ್ದಿದೆಯಲ್ಲ, ಇದು ಪಂಚಪಕ್ಷ ಪರಮಾನ್ನವನ್ನ ಮೆದ್ದಷ್ಟೇ ಭೋಗ, ಮೆದ್ದಂಥದ್ದೇ ಒಂದು ಭೋಗ ಅದು. ಪ್ರಕೃತಿಯನ್ನು ಕೊಂಡಾಡ್ತಾ ಅದರಲ್ಲೇ ರಮಿಸುವುದು ಕೂಡ ಒಂದು ಭೋಗ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಯಾವ ಕವಿಗಳು ಕೂಡ ಸ್ವಾಮಿ ವಿವೇಕಾನಂದರ ಈ ಮಾತನ್ನು ಒಪ್ಪಿಕೊಳ್ಳೋಕೆ ಸಾಧ್ಯವಿಲ್ಲ. ಆ ವಿಚಾರ ಪ್ರತ್ಯೇಕ. ಕವಿಗಳ ಜೀವನ ಎಲ್ಲ ಇರೋದು ಈ ಪ್ರಕೃತಿಯ ಪರಿಸರದಲ್ಲಿ. ಆದರೆ ವಿಷಯ ಏನು ಅಂತ ಹೇಳಿದ್ರೆ, ಈ ಪ್ರಕೃತಿ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲಕ್ಕಿಂತಲೂ ಹೆಚ್ಚಿನ ಸೌಂದರ್ಯಮಯವಾದಂತಹ ಆ ಪರಮಾತ್ಮನದ್ದು. ಆದ್ರಿಂದ ಈ ಪ್ರಕೃತಿಯೇ ಇಷ್ಟು ಅದ್ಭುತವಾಗಿರುವಾಗ ಇದನ್ನು ನಿರ್ಮಾಣ ಮಾಡಿದಂತಹ ಆ ಪರಮಾತ್ಮ ಎಷ್ಟು ಸುಂದರನಾಗಿರಬೇಡ ಅಂತನ್ನುವ ಕಲ್ಪನೆ ಬರಬೇಕಾಗಿದೆ ಅಂತ ಶ್ರೀರಾಮಕೃಷ್ಣ ನಮ್ಮ ಗಮನವನ್ನು ಸೆಳೀತಾ ಇದ್ದಾರೆ ಆ ಕೇಶವಚಂದ್ರ ಸೇನ ಹೇಳುವುದರ ಮೂಲಕ. ಬಳಿಕ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, ಮದ್ಯವನ್ನು ಕುಡಿದು ಮುಗಿಸಿದ ಮೇಲೆ ಸರಾಯಿ ಅಂಗಡಿಯಲ್ಲಿ ಎಷ್ಟು ಸೇರು ಮದ್ಯ ಇದೆ, ಎಷ್ಟು ಗುಡಾಣ ಮದ್ಯ ಇದೆ ಅಂತ ಅನ್ನೋದರ ಲೆಕ್ಕಾಚಾರ ಎಲ್ಲ ನಮಗೆ ಹಾಕಿ, ನನಗೆ ಒಂದು ಸೀಸೆ ಮದ್ಯವೇ ಸಾಕು.
ಈ ವಾಕ್ಯವನ್ನ ಓದುವಾಗ ಎಷ್ಟೋ ಜನ ಹೊಸಬರು, ಓಹೋ, ಶ್ರೀರಾಮಕೃಷ್ಣರು ಅವ್ರಿಗೆ ಒಂದೇ ಸೀಸೆ ಸಾಕಂತೆ. ನೋಡಿ ಇಲ್ಲಿ ಹೇಳಿದ್ದಾರೆ, ನನಗೆ ಒಂದು ಸೀಸೆ ಮದ್ಯವೇ ಸಾಕು. ಅವ್ರು ಹೆಚ್ಚು ಕುಡಿಯೋರಲ್ಲ, ಅಷ್ಟಕ್ಕೆ ಅವ್ರಿಗೆ ಸಾಕಷ್ಟು ಅಮಲ ಏರ್ಬಿಡುತ್ತಂತೆ ಅಂತ ಈ ರೀತಿಯಲ್ಲೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಆದರೆ ಇಲ್ಲಿ ಮದ್ಯ ಅಂತ ಹೇಳಿದ್ರೆ ಭಗವದ್ ಆನಂದ. ಭಗವದ್ ಆನಂದ ಅಂತ ಹೇಳ್ತಕ್ಕಂಥದ್ದು ಎತ್ಕಿಂಚಿತ್ ನಮಗೆ ಪ್ರಾಪ್ತವಾದರೂ ಕೂಡ ನಾವು ಸಮಾಧಿಸ್ಥರಾಗಿ ಬಿಡ್ತೇವೆ. ಆಮೇಲೆ ಆ ಭಗವಂತನ ಆನಂದದ ಉದ್ದ ಅಗಲ ಆಳ ಎಷ್ಟು ಅಂತ ಲೆಕ್ಕಾಚಾರ ಹಾಕೋದಕ್ಕೆ ಯಾರು ಹೋಗ್ತಾರೆ? ಅದಕ್ಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಮದ್ಯವನ್ನ ಒಂದು ಸೀಸೆ ಕುಡಿದ್ರೆ ತಕ್ಷಣ ಅಲ್ಲ, ನಿಧಾನ ಅಂತ ಕಾಣುತ್ತೆ. ಅದು ಹೇಗೋ ಅವನಿಗೆ ಮತ್ತೆ ಇರುತ್ತೆ. ಆಮೇಲೆ ಅವನಿಗೆ ಆ ಸರಾಯಿ ಅಂಗಡಿಯಲ್ಲಿ ಎಷ್ಟು ಗುಣಾಣ ಮದ್ದಿವೆ ಅಂತ ಹೇಳ್ತಕ್ಕಂಥ ಲೆಕ್ಕಾಚಾರ ಯಾಕೆ ಅನ್ನೋದು ಮಾತ್ರ ಅಲ್ಲ, ಆ ಅಂಗಡಿಯವನಿಗೆ ಹಣ ಬೇರೆ ಕೊಡಬೇಕೇ ಬೇಡವೇ ಅಂತ ಹೇಳ್ತಕ್ಕಂತಹ ವಿಚಾರ ಕೂಡ ಅವನ ತಲೆಯೊಳಗೆ ಹೊಳೆಯೋದಿಲ್ಲ. ಇದು ಲೌಕಿಕ ದೃಷ್ಟಿಯಿಂದ ತಗೊಂಡಾಗ. ಇನ್ನು ಪಾರಮಾರ್ಥಿಕ ದೃಷ್ಟಿಯಿಂದ ತಗೊಂಡಾಗ ಎಷ್ಟು ಜಪ ಮಾಡಲಿ, ಎಷ್ಟು ಧ್ಯಾನ ಮಾಡಲಿ, ಆನಂದ ಬರ್ತಾ ಇಲ್ಲ, ಬರೀ ನಿದ್ರೆ ಬರ್ತಾ ಇದೆ ಅಷ್ಟೇನೆ. ಜಪ ಮಾಡಿದಷ್ಟೂ ನಿದ್ರೆ, ಧ್ಯಾನ ಮಾಡಿದಷ್ಟೂ ನಿದ್ರೆ ಬರ್ತಾ ಇದೆಯೇ ವಿನಃ. ಇನ್ನು ಕೆಲವರು ಭೂಪರಿದ್ದಾರೆ, ಅರ್ಧ ಗಂಟೆ ಚೆನ್ನಾಗಿ ನಿದ್ರೆ ಮಾಡಿಬಿಟ್ಟು ಆಮೇಲೆ ಬಂದು, ಆಹಾ ಏನು ಅದ್ಭುತವಾದ ಧ್ಯಾನ ಆಯ್ತು ಇವತ್ತು, ಶರೀರ ಪ್ರಜ್ಞೆಯೇ ಇರಲಿಲ್ಲ ಅಂತ ತೃಪ್ತಿ ಪಟ್ಕೊಳ್ಳೋರು ಇರ್ತಾರೆ. ಅವ್ರ ಕತೆ ಬೇರೆ. ಭಗವಂತನ ಕುರಿತಾಗಿ ಮನುಷ್ಯನ ಗಮನ ಯಾತಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಭಗವಂತ ನಮ್ಮ ಮನಸ್ಸಿಗೆ ಮತ್ತು ಭರಿಸುವಷ್ಟು ಆನಂದವನ್ನು ಕೊಡಬಲ್ಲವನು ಅಂತ ಅನ್ನೋದು ಈ ಜೀವನಿಗೆ ಗೊತ್ತಿಲ್ಲ. ನಿಜವಾದ ಸುಖ ಅಂತ ಹೇಳ್ತಕ್ಕಂಥದ್ದು ಈ ಇಂದ್ರಿಯಗಳ ಮೂಲಕ ಏನು ಸಿಗ್ತಾ ಇದೆಯೋ ಇದೇ ಅದ್ಭುತ ಅಂತನೋ ಒಂದು ವಿಚಾರ ಈ ಮನುಷ್ಯನ ಮನಸ್ಸಿನಲ್ಲಿ ಮುದ್ರೆಯೊತ್ತಿದೆ. ಈ ಇಂದ್ರಿಯಗಳನ್ನು ಉಪಯೋಗಿಸಿದ ತಕ್ಷಣವೇ ಅವನಿಗೆ ಸುಖ ಸಿಗುತ್ತೆ. ಮೈಸೂರು ಪಾಕ್ ತಿನ್ನು, ತಕ್ಷಣ ಸುಖ, ದಿಢೀರ್ ಸುಖ. ಹಾಗೆ ನೀನೆ ಜಪ ಮಾಡಬೇಕು ಅಂತಂದ್ರೆ ಎಷ್ಟು ವರ್ಷ ಮಾಡಬೇಕು? 12 ವರ್ಷ. 12 ವರ್ಷ ಜಪ ಮಾಡಿದ್ರೂ ಕೂಡ ಸಾಕ್ಷಾತ್ಕಾರವಾಗಿ ಆ ಭಗವದ್ ಆನಂದ ಇವನಿಗೆ ಸಿಕ್ತು ಅಂತ ಹೇಳುವಾಗಿಲ್ಲ. ಯಾತಕ್ಕೆ ಸಿಗ್ತಾ ಇಲ್ಲ ಅವನಿಗೆ ಅಂತಂದ್ರೆ, ಅವನು ಜಪ ಮಾಡಿದಂತಹ ವಿಧಾನದಲ್ಲಿ ದೋಷ ಇದೆ. ಸ್ವಾಮಿ ವಿವೇಕಾನಂದಕ್ಕೆ ಹೇಳ್ತಾರೆ, ಗುರಿ ಎಷ್ಟು ಮುಖ್ಯವೋ ದಾರಿಯೂ ಅಷ್ಟೇ ಮುಖ್ಯ. ಯಾರು ದಾರಿಯನ್ನು ಸ್ಪಷ್ಟಪಡಿಸಿಕೊಂಡಿದ್ದಾನೋ ಅವನು ಗುರಿಯನ್ನು ಮುಟ್ಟೋದು ಅಷ್ಟೇ ದಿಟ. ಭಗವಂತನ ದಾರಿ, ಭಗವಂತನೇ ಗುರಿ. ಭಗವಂತನನ್ನು ಮುಟ್ಟೋದಕ್ಕೆ ಇರತಕ್ಕಂಥ ದಾರಿಗಳೇ ಯೋಗಗಳು. ಆ ಯೋಗ ಮಾರ್ಗದ ಪ್ರತಿಯೊಂದು ಅಂಶವನ್ನು ಕೂಡ ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು ಮತ್ತು ಧೀರ ಗತಿಯಿಂದ ಹೆಜ್ಜೆ ಹಾಕಿಕೊಂಡು ಮುಂದೆ ಹೋಗಬೇಕು. ಸ್ಥಿರ ಗತಿಯಿಂದ ಪ್ರಗತಿಯನ್ನು ಸಾಧಿಸಿಕೊಳ್ಬೇಕು. ಪ್ರತಿದಿನವೂ ಕೂಡ ಒಂದೊಂದು ಹೆಜ್ಜೆಯನ್ನು ಮುಂದಿಟ್ಕೊಂಡು ಹೋಗಲೇಬೇಕವನು. ಇವತ್ತು ನಾನು ಹೆಜ್ಜೆಯನ್ನು ಮುಂದಿಟ್ಟನೋ ಅಂತ ಪ್ರತಿಯೊಬ್ಬನು ಕೂಡ ಆಧ್ಯಾತ್ಮಿಕ ವ್ಯಕ್ತಿ ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಬೇಕು. ನನ್ನ ಮನಸ್ಸು ಭಗವದ್ ಅಭಿಮುಖವಾಗಿ ಒಂದು ಹೆಜ್ಜೆಯನ್ನಾದರೂ ಇವತ್ತು ಇಟ್ಟಿತೋ ಅಂತ ನಾವು ಪ್ರಶ್ನೆ ಹಾಕೊಳ್ಬೇಕು. ಭಗವಂತ ಏನು ಹೇಳಿದಾನೆ? ನೀನು ಒಂದು ಹೆಜ್ಜೆ ಹಾಕು, ನಾನು 10 ಹೆಜ್ಜೆ ನಿನ್ನ ಬಳಿಗೆ ಬರ್ತೇನೆ ಅಂತ. ಆ ಒಂದು ಹೆಜ್ಜೆಯನ್ನೇ ಹಾಕುವಂತಹ ವಿಷಯದಲ್ಲಿ ನಾವು ಕಾರಣಾಂತರಗಳಿಂದ ಅಜಾಗರೂಕರಾಗಿ ಬಿಡ್ತೇವೆ. ಅರ್ಧ ಹೆಜ್ಜೆಯನ್ನ ಇಟ್ಬಿಟ್ಟು ಹಿಂದಕ್ಕೆ ತೆಗೆದುಕೊಂಡು ಬಿಟ್ಟರು ಆಶ್ಚರ್ಯವೇನಿಲ್ಲ. ಆದ್ರಿಂದ ಸ್ವಾಮಿ ವಿವೇಕಾನಂದ ಹೇಳಿದಂತೆ ದಾರಿಯನ್ನ ಸ್ಪಷ್ಟಗೊಳಿಸಿಕೊಂಡು ದಾರಿಯಲ್ಲಿ ಕಂಡು ಬರತಕ್ಕಂತಹ ಕಲ್ಲು ಮುಳ್ಳುಗಳನ್ನೆಲ್ಲ ಹೋಗಲಾಡಿಸಿಕೊಂಡು ಒಂದೊಂದು ಹೆಜ್ಜೆಯನ್ನು ದೃಢಗತಿಯಿಂದ ಹಾಕೊಂಡು ಬರಬೇಕಲ್ಲಿ. ಹಾಗೆ ಹಾಕಬೇಕಾದ್ರೆ
ಆ ದಾರಿಯ ಸ್ಪಷ್ಟ ಪರಿಚಯ ಇರಬೇಕು ಅವರಿಗೆ. ಅದಕ್ಕೆ ಯೋಗ ಮಾರ್ಗವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಆ ಗುರಿಯ ಸ್ವಭಾವವನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಗುರಿಯ ಸ್ವಭಾವ ಏನಪ್ಪಾ ಅಂತಂದ್ರೆ ಆತ್ಮಾನಂದ, ಪರಮಾತ್ಮ ಆನಂದ. ಆನಂದ ಅಂತ ಹೇಳ್ತಕ್ಕಂತಹದ್ದು ನಮ್ಮ ಜಪ, ಧ್ಯಾನ, ಪಾರಾಯಣ, ಪೂಜೆ, ತೀರ್ಥಯಾತ್ರೆ ಇವೆಲ್ಲದರ ಮುಖ್ಯ ಉದ್ದೇಶ ಆನಂದ ಪ್ರಾಪ್ತಿ. ಆಗ ಮಾತ್ರವೇ ಮನುಷ್ಯ ಅತ್ತಿತ್ತ ಗಮನವನ್ನ ಹರಿಸದೆ ನೇರವಾಗಿ ಮುಂದುವರಿಯೋದಕ್ಕೆ ಸಾಧ್ಯ. ಒಬ್ಬ ವಿದ್ಯಾರ್ಥಿಗೆ ರ್ಯಾಂಕ್ ಪಡಿಲೇಬೇಕು, ಮೊದಲನೇ ರ್ಯಾಂಕ್ ಪಡಿಲೇಬೇಕು ಅಂತ ಹೇಳ್ತಕ್ಕಂಥ ಒಂದು ಆಸೆ, ಆಮೇಲೆ ಆ ರ್ಯಾಂಕ್ನಿಂದ ಎಂಥ ಒಂದು ಉನ್ನತವಾದ ಪದವಿ ಮುಂದೆ ಸಿಗುತ್ತೆ ಅಂತನ್ನುವ ಕಲ್ಪನೆ, ಇದಿಷ್ಟು ಸ್ಪಷ್ಟವಾಗಿದ್ದಾಗ ಅವನು ಓದತಕ್ಕಂತಹ ರೀತಿಯನ್ನು ನೋಡಬೇಕು. ಅತ್ತಿತ್ತ ಗಮನವನ್ನ ಹರಿಸದೆ ಊಟವನ್ನು ಕೂಡ ಅವನ ತಾಯಿ ತನ್ನ ಕೋಣೆಗೆ ತಂದು ಕೊಡಬೇಕು ಅಂತನ್ನುವಷ್ಟರ ಮಟ್ಟಿಗೆ ಸಮಯವನ್ನು ನಷ್ಟ ಮಾಡದೆ ತದೇಕಚಿತ್ತನಾಗಿ ಅವನು ಓದ್ತಾ ಇರ್ತಾನೆ. ಅದೇ ಭಾವದಲ್ಲಿರ್ತಾನವನು. ಯಾತಕ್ಕೆ? ಅವನಿಗೆ ತನ್ನ ಗುರಿಯ ಕಲ್ಪನೆ ಸ್ಪಷ್ಟವಾಗಿದೆ. ಅದಕ್ಕೆ ದಾರಿಯನ್ನು ಕೂಡ ಸರಿಪಡಿಸಿಕೊಳ್ತಾ ಇದ್ದಾನೆ. ದಾರಿ ಏನದು? ಒಂದೇ ಬುದ್ಧಿಯಿಂದ ಅಧ್ಯಯನ ಮಾಡಬೇಕು. ಅಕ್ಕಪಕ್ಕದಲ್ಲಿ ಡೋಲ್ ಗುದ್ದಿದ್ರು ಕೂಡ, ಬ್ಯಾಂಡ್ ಬಾರಿಸಿದ್ರು ಕೂಡ ಅವನಿಗೆ ಗೊತ್ತಾಗಬಾರದು. ಇದೆಲ್ಲ ದಾರಿ. ಅತ್ತಿತ್ತ ಗಮನ ಕೊಡಬಾರದು ಅಂತನ್ನೋದ್ರ ಬಗ್ಗೆ ಅವನಿಗೆ ಗೊತ್ತಿರಬೇಕದು. ಯಾತಕ್ಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಮದ್ಯವನ್ನು ಕುಡಿದು ಮುಗಿಸಿದ ಮೇಲೆ ಸರಾಯಿ ಅಂಗಡಿಯಲ್ಲಿ ಎಷ್ಟು ಸೇರು ಮದ್ಯ ಇರ್ತದೆ ಇಲ್ಲ ಅಂತ ಲೆಕ್ಕಾಚಾರ ನಮಗೆ ಹಾಕಿ ಅಂತನ್ನುವ ಈ ಮಾತನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಭಗವದ್ ಆನಂದ ಆಗಿರ್ತಕ್ಕಂಥದ್ದು ಮತ್ತು ಭರಿಸುವಂತಹದ್ದು ನಮ್ಗೆ ಗೊತ್ತಾಗಬೇಕು ಅಂತ ಹೇಳೋದಕ್ಕೋಸ್ಕರ ಹೇಳಿದೆ. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ನಾನು ನರೇಂದ್ರನನ್ನ ಸಂಧಿಸಿದಾಗ ನಿನ್ನ ತಂದೆಯ ಹೆಸರೇನು, ಆತನಿಗೆ ಎಷ್ಟು ಮನೆ ಇದೆ ಅಂತೇನು ಕೇಳಲಿಲ್ಲ. ನರೇಂದ್ರ ಬಹಳ ದೊಡ್ಡ ಸಿದ್ಧ ವ್ಯಕ್ತಿ ಶ್ರೀರಾಮಕೃಷ್ಣ ದೃಷ್ಟಿಯಲ್ಲಿ. ನರೇಂದ್ರ ಸಿಕ್ಕಿದಾಗ ಅವರಿಗೆ ಒಂದು ಬಗೆಯ ಸಮಾಧಿ ಸ್ಥಿತಿಯೇ ಬಂದ್ಬಿಡ್ತಾ ಇತ್ತು. ಭಗವದ್ ಉನ್ಮಾದ ಉಂಟಾಗ್ತಾ ಇತ್ತು. ಯಾಕೆ? ಅವನ ಶುದ್ಧವಾದಂತಹ ಮುಖ ಕಮಲವನ್ನು ನೋಡಿದಾಗ, ಅವನ ಪರಮ ಪರಿಶುದ್ಧವಾದ ಹೃದಯದ ಒಂದು ಸಂಸ್ಪರ್ಶ ಇವರಿಗೆ ಉಂಟಾದಾಗ ಅವನಿಗೆ ತಂದೆ ಒಬ್ಬ ಇದಾನೋ ಅಂತ ಕೂಡ ಕೇಳೋದಕ್ಕೆ ಇಷ್ಟವಾಗಲಿಲ್ವಂತೆ ಅವರಿಗೆ. ಯಾವ ತಂದೆಯನ್ನು ಕಟ್ಕೊಂಡು ಏನಾಗಬೇಕಾಗಿದೆ, ಅವನು ಯಾವ ಮನೇಲಿ ಇದ್ದಾನೆ ಅಂತ ಅನ್ನೋದು ಕಟ್ಕೊಂಡು ಏನಾಗಬೇಕಾಗಿದೆ, ಏನಾಗಬೇಕಾಗಿದೆ, ಆನಂದವನ್ನು ಅನುಭವಿಸಬೇಕಾಗಿದೆ. ಅವನನ್ನು ನೋಡಿದ ತಕ್ಷಣ ಅವನಿಗೆ ಆನಂದ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಉಜ್ವಲವಾಗುತ್ತಾ ಇತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಕೇಳಿಲ್ಲ ತಾವು ಅಂತ ಹೇಳ್ತಾ ಇದ್ರು. ನಾನು ಕೆಲವು ವರ್ಷಗಳ ಹಿಂದೆ ಬಾಲಸಂಘವನ್ನು ನಡೆಸುವಾಗ ಪ್ರತಿಯೊಬ್ಬರದ್ದು ಹೆಸರು ಬರೆದು ನೆನಪಿಟ್ಕೊಂಡಿರ್ತಿದ್ದೆ. ಆ ಬಾಲಕರೆಲ್ಲ ದೊಡ್ಡವರಾದ ಮೇಲೆ ಕೆಲವರು ಅಮೆರಿಕಕ್ಕೆ ಹೊರಟೋದ್ರು, ಕೆಲವರು ಆಸ್ಟ್ರೇಲಿಯಾಕ್ಕೆ ಹೊರಟೋದ್ರು, ಕೆಲವರು ಬೇರೆ ಬೇರೆ ಕಡೆ ಹೊರಟೋದ್ರು. ಆಮೇಲೆ ನಾವೊಬ್ಬರು ಇದ್ದೇವೆ ಅಂತ ಕೂಡ ನೆನಪಿಟ್ಕೊಳ್ಳಿಲ್ಲ. ಅವರ ಹೆಸರುಗಳನ್ನು ಮಾತ್ರ ನಾವು ಚೆನ್ನಾಗಿ ನೆನಪಿಟ್ಕೊಂಡಿದ್ದು. ಇಂದು ಬಂದಾನೋ ನಾಳೆ ಬಂದಾನೋ ನೋಡಿಯಾನೋ ಹೇಗಿದ್ಯಪ್ಪ ಅಂತ ನಾನು ಕೇಳಿಯೇನೋ ಅಂತ ನಿರೀಕ್ಷಿಸಿದ್ರೆ ಯಾರೂ ಬರಲೇ ಇಲ್ಲ. ಒಂದಾನೊಂದು ದಿನ ನನಗೆ ತುಂಬಾ ದುಃಖ ಆಯಿತು. ಇವರ ಹೆಸರುಗಳನ್ನೆಲ್ಲ ನಾನು ನೆನಪಿಟ್ಕೊಂಡು ಏನ್ ಮಾಡಲಿ, ನಾನು ದೇವರ ಹೆಸರನ್ನು ಮಾತ್ರ ನೆನಪಿಟ್ಕೊಳ್ತೇನೆ, ನಾನು ಆಗಿನ್ನೂ ಬ್ರಹ್ಮಚಾರಿ. ಈ ಒಂದು ಭಾವನೆ ಬಂದು ಎಲ್ಲರ ಹೆಸರನ್ನು ನೆನಪಿಟ್ಕೊಳ್ಳೋದು ಬಿಟ್ಬಿಟ್ಟೆ. ಅಷ್ಟೇ ಅಲ್ಲ, ಆಶ್ರಮ ಬರ್ತಕ್ಕಂಥ ಭಕ್ತಾದಿಗಳ ಹೆಸರನ್ನು ಕೂಡ ನೆನಪಿಟ್ಕೊಳ್ಳೋದು ಬಿಟ್ಬಿಟ್ಟೆ. ಇವರೆಲ್ಲ ಯಾವತ್ತು ಬರೋದನ್ನು ನಿಲ್ಲಿಸ್ಬಿಡ್ತಾರೋ ಯಾರಿಗೂ ಗೊತ್ತು. ನಾವು ಕಷ್ಟಪಟ್ಟು ಅವ್ರ ಹೆಸರುಗಳನ್ನ ನೆನಪಿಟ್ಕೊಂಡು ಆಮೇಲೆ ನೋಡಿದ್ರೆ ಒಂದ್ ದಿವಸ ಮನುಷ್ಯ ಪತ್ತೆಯೇ ಇಲ್ಲ. ಕೊನೆಗೂ ಎಲ್ಲರೂ ಪತ್ತೆ ಇಲ್ಲದಂತೆ ಆಗುವಂತಹದ್ದು ಇದ್ದೇ ಇರುತ್ತೆ. ಇಂಥ ಹೆಸರನ್ನ ಯಾತಕ ನೆನಪಿಟ್ಕೊಂಡಿರ್ಬೇಕು. ಎಷ್ಟು ನನ್ನ ಮಾನಸಿಕ ಶಕ್ತಿಯನ್ನು ನಷ್ಟ ಮಾಡ್ಕೊಳ್ತಾ ಇದ್ದೆ ನಾನು ಅಂತನ್ನುವ ಭಾವನೆ ಬಂದ್ಬಿಟ್ಟು
ಆ ಮನಸ್ಸನ್ನ ಭಗವಂತನ ವಿಚಾರ, ಭಗವಂತನ ಹೆಸರು, ಅದನ್ನು ಮಾತ್ರ ನೆನಪಿಟ್ಟುಕೊಳ್ಳೋದಕ್ಕಾಗಿ ಮೀಸಲಾಗಿ ಇಟ್ಬಿಟ್ಟೆ. ಬಹಳ ಆನಂದವಾಗಿದ್ದೆ. ಆಮೇಲೆ ನಾನು ಸನ್ಯಾಸಿ ಆದೆ. ಪುಸ್ತಕ ಬರೆಯೋದಕ್ಕೆ ಶುರು ಮಾಡಿಬಿಟ್ಟೆ. ಆಮೇಲೆ ಅದನ್ನ ಪುಸ್ತಕ ಬರೆದ ಮೇಲೆ ಅವುಗಳನ್ನೆಲ್ಲ ಕರ್ನಾಟಕದಾದ್ಯಂತ ಹಬ್ಬಿಸಬೇಕು, ಅದನ್ನ ಎಲ್ರಿಗೂ ತಲುಪಿಸಬೇಕು ಅದನ್ನ ಅನ್ನುವ ಬುದ್ಧಿ ಬಂದ್ಬಿಡ್ತು. ಇದನ್ನೆಲ್ಲ ಮಾಡಬೇಕಾದ್ರೆ ಜನಗಳ ಪರಿಚಯ ಬೇಕಾಗುತ್ತೆ, ಜನರ ಸಹಕಾರ ಬೇಕಾಗುತ್ತೆ. ಜನರ ಸಹಕಾರ ಬೇಕು ಅಂತ ಹೇಳಿದ್ರೆ ಯಾವ ಜನರವರು, ಅವ್ರ ಹೆಸರೇನು, ಅವ್ರ ಮನೆ ಏನು, ಅವರ ಅಡ್ರೆಸ್ ಏನು, ಎಲ್ಲ ಬೇಕಾಯ್ತು. ಹೆಸರು ನೆನಪಿಟ್ಕೊಳ್ದೇ ಇದ್ರೆ ನೀವು ಬನ್ನಿ, ಇಂಥದ್ದು ನೀವು ಮಾಡಿ ಅಂತ ಹೇಳೋದು ಹೇಗೆ ನಾನು? ಅದಕ್ಕೋಸ್ಕರ ಪ್ರತಿಯೊಬ್ಬರ ಹೆಸರನ್ನು ಮತ್ತೆ ನೆನಪಿಟ್ಟುಕೊಳ್ಳೋದು ಪ್ರಾರಂಭಿಸಿದೆ. ಆ ಹೆಸರುಗಳನ್ನು ನೆನಪಿಟ್ಟುಕೊಳ್ಳೋ ಪ್ರಯತ್ನ ಮಾಡಿದಾಗ ಪುನಃ ಆ ಆಲೋಚನೆ ಬಂತು. ಈಗ ನೆನಪಿಟ್ಕೊಳ್ತಾ ಇದ್ದೀನಲ್ಲ, ನಷ್ಟ ಆಗ್ತಾ ಇಲ್ವೇ ಕೇಳಿದ್ರೆ, ಒಂದನೇದಾಗಿ ಸಾಕಷ್ಟು ಈ ಭಗವಂತನನ್ನು ನೆನಪು ಮಾಡ್ಕೊಂಡು ಈ ಮನಸ್ಸೆಲ್ಲ ಭಗವನ್ಮಯ ಆಗಿ ಆಯ್ತು. ಎರಡನೇದಾಗಿ ಪುರುಷ ವರ್ಗದವರ ಹೆಸರನ್ನ ಏನೇನು ನೆನಪಿಟ್ಕೊಂಡು, ಒಬ್ಬ ಕೃಷ್ಣ ಅಂತಾನೆ, ಒಬ್ಬ ರಾಮ ಅಂತಾನೆ, ನನ್ನ ಹೆಸರು ಒಬ್ಬ ಶಿವ ಅಂತಾನೆ, ಇನ್ನೊಬ್ಬ ಮಧುಸೂದನ ಅಂತ ಹೇಳ್ತಾನೆ, ಇನ್ನೊಬ್ಬ ಮನಮೋಹನ ಅಂತ ಹೇಳ್ತಾನೆ, ಈ ರೀತಿಯಲ್ಲಿ ಹೆಸರೆಲ್ಲ ಹೇಳ್ತಾ ಇರ್ತಾರೆ. ಇನ್ನು ಇವರ ಕಡೆಯಿಂದ, ಸ್ತ್ರೀಯರ ಕಡೆಯಿಂದ ನನ್ನ ಹೆಸರು ಪಾರ್ವತಿ ಅಂತ ಹೇಳ್ತಾರೆ, ನನ್ನ ಹೆಸರು ಲಲಿತೆ ಅಂತ ಹೇಳ್ತಾರೆ, ನನ್ನ ಹೆಸರು ಶಾರದೆ ಅಂತ ಹೇಳ್ತಿರ್ತಾರೆ. ಹೀಗೆ ಅವರ ಹೆಸರನ್ನೆಲ್ಲ ನೆನಪಿಟ್ಕೊಳ್ಳೋದು. ಇದು ದಂಡ ಆಗೋದಿಲ್ವೇ? ಮನುಷ್ಯನ ಹೆಸರನ್ನು ನೆನಪಿಟ್ಕೊಳ್ಳೋಕ್ಕಾಗಲಿಲ್ವೇ? ಇಲ್ಲ. ನಾನು ಅದಕ್ಕೊಂದು ಹೊಸ ಉಪಾಯ ಹುಡುಕಿದೆ. ಪುರುಷ ವರ್ಗದವರು ಯಾರ್ಯಾರ ಹೆಸರನ್ನೆಲ್ಲ ನೆನಪಿಟ್ಕೊಳ್ತಾ ಇದ್ದೀನೋ, 1,000 ಹೆಸರು ನೆನಪಿಟ್ಕೊಂಡಿದ್ರೆ ವಿಷ್ಣು ಸಹಸ್ರನಾಮ ಆಯಿತು. ಸ್ತ್ರೀಯರ ಹೆಸರು ಯಾರ್ಯಾರದನ್ನು ನಾನು ನೆನಪಿಟ್ಕೊಂಡಿದ್ದೀನೋ ಅದೆಲ್ಲ ಸೇರಿಸಿ ಒಂದು ಲಲಿತಾ ಸಹಸ್ರನಾಮ ಆಯಿತು. ಆಗಲಿ, ಜಗನ್ಮಾತೆಯ ಸ್ವರೂಪರು ಇವರೆಲ್ಲ ಸಾಕ್ಷಾತ್ ವಿಷ್ಣುವಿನ ಸ್ವರೂಪರು. ಏನು ನಷ್ಟ ಆಯಿತು? ಶ್ರೀರಾಮಕೃಷ್ಣರು ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಅದೇ ಪರಮಾತ್ಮನನ್ನು ಕಾಣಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಅದೇ ಪರಮಾತ್ಮನ ಹೆಸರನ್ನೇ ಹೇಳಿ ಕರಿತಾ ಇದ್ದೀನಿ ನಾನಷ್ಟೇನೆ. ಆದ್ರೆ ಸುಬ್ಬಮ್ಮ ಅಂತ ಹೆಸರಿಟ್ಟಿದ್ರೆ ಅಲ್ಲಿ ಲಲಿತೆ ಹೆಸರು ಹೇಗೆ ಬರುತ್ತೆ? ಅಥವಾ ಕೆಂಚಮ್ಮ ಅಂತ ಇದ್ಬಿಟ್ರೆ ಲಲಿತೆ ಹೆಸರೇ ಬರುತ್ತೆ. ಅದು ಕೂಡ ಅವಳದೇ ಹೆಸರು. ಅಮ್ಮ ಅಂತ ಇದೆಯಲ್ಲ, ಅದರಲ್ಲಿ ಸಾಕು ಅಂತ. ಈ ರೀತಿಯಲ್ಲಿ ಇವೆಲ್ಲವನ್ನು ಕೂಡ ಆಧ್ಯಾತ್ಮಿಕ ಭಾವದಿಂದ ಕಾಣುವಂತಹ ಒಂದು ಹೊಸ ಪ್ರಯೋಗ ಮಾಡಿದ್ದಾಯ್ತು. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣರು ಯಾತಕ್ಕೆ ನರೇಂದ್ರನ ಹೆಸರನ್ನು ಕೇಳಲಿಲ್ಲ ಅಂತಂದ್ರೆ, ಹಾಗೆ ಕೇಳಿದ್ರೆ ಅವರ ಬುದ್ಧಿ ಪ್ರಾಪಂಚಿಕವಾಗುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಅಲ್ಲ. ನರೇಂದ್ರನನ್ನು ಕಂಡಾಗ ಭಗವದ್ಭಾವ ಉಮ್ಮಳಿಸಿ ಅವರು ಆನಂದೋನ್ಮತ್ತರಾಗಿರ್ತಾ ಇದ್ರು. ಅದರಿಂದ ಹೆಸರು ಕೇಳೋಕ್ಕಾಗ್ತಾ ಇರಲಿಲ್ಲ. ಬಳಿಕ ಹೇಳ್ತಾರೆ, ಸತ್ಯ ಏನು ಅಂತ ಹೇಳಲೆ, ಮನುಷ್ಯ ತಾನು ಐಶ್ವರ್ಯವನ್ನ ಪ್ರೀತಿಸ್ತಾ ಇರೋದ್ರಿಂದ ಭಗವಂತನೂ ಹಾಗೆಯೇ ಐಶ್ವರ್ಯ ಪ್ರೀತಿಸ್ತಾನೆ ಅಂತ ಭಾವಿಸ್ತಾನೆ. ಅವನು ಅಂದುಕೊಳ್ತಾನೆ, ಭಗವಂತನ ಐಶ್ವರ್ಯದ ವೈಭವವನ್ನು ಹೊಗಳಿದ್ದೇ ಆದರೆ ಆತನಿಗೆ ಆನಂದವಾಗಿ ಬಿಡುತ್ತೆ ಅಂತ. ಒಮ್ಮೆ ಶಂಭು ಮಲ್ಲಿಕ ಹೇಳಿದ, ನಾನು ನನ್ನ ಈ ಐಶ್ವರ್ಯವನ್ನೆಲ್ಲ ಭಗವಂತನ ಪಾದಪದ್ಮಗಳಲ್ಲಿ ಅರ್ಪಿಸಿ ಶಾಂತಿಯಿಂದ ಸಾಯುವ ಹಾಗೆ ನನಗೆ ಆಶೀರ್ವಾದ ಮಾಡಿ ಅಂತ. ಅದಕ್ಕೆ ನಾನು ಹೇಳಿದೆ, ಇವು ನಿನಗೇನೋ ದೊಡ್ಡ ಐಶ್ವರ್ಯವಾಗಿ ಕಾಣಬಹುದು, ಆದ್ರೆ ನೀನು ಆತನಿಗೆ ಯಾವ ಐಶ್ವರ್ಯನ ತಾನೇ ಕೊಡಬಲ್ಲೆ? ಆತನ ದೃಷ್ಟಿಯಲ್ಲಿ ಇವೆಲ್ಲ ಕಸಕಡ್ಡಿ ಅಂತ ನಾನು ಅವನಿಗೆ ಹೇಳಿದೆ ಅಂತ ಶ್ರೀರಾಮಕೃಷ್ಣ ಇಲ್ಲಿ ಕೇಶವ ಚಂದ್ರಶೇನಿ ಹೇಳಿದ್ರು. ಮತ್ತೆ ಪುನಃ ಆ ಪ್ರಕೃತಿಯ ಗುಣಗಾನವನ್ನು ಮಾಡುವಂತಹ ಆ ಪರಮಾತ್ಮನ ಸೃಷ್ಟಿ ಕಾರ್ಯವನ್ನು ಗುಣಗಾನ ಮಾಡತಕ್ಕಂತಹ ಅದರಲ್ಲಿರ್ತಕ್ಕಂತಹ ದೋಷವನ್ನು ಹೇಳ್ತಾ ಇದ್ದಾರೆ. ಮನುಷ್ಯ ಯಾತಕ್ಕೋಸ್ಕರ ಆ ಭಗವಂತನ ಸೃಷ್ಟಿಯನ್ನು ಗುಣಗಾನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವನಿಗೆ ಆ ಸೃಷ್ಟಿ ಇಷ್ಟ. ತನಗೆ ಯಾವುದು ಇಷ್ಟವೋ ಭಗವಂತನಿಗೂ ಅದೇ ಇಷ್ಟ ಅಂತ ತಿಳ್ಕೊಂಡಿರ್ತಾನೆ ಮನುಷ್ಯ. ತನಗೆ ಈ ಸೃಷ್ಟಿ ಇಷ್ಟ, ಅದರಿಂದ ಭಗವಂತನ ಸೃಷ್ಟಿ ಬಹಳ ಅದ್ಭುತ ಅಂತ ಕೊಂಡಾಡಿದ್ರೆ ಅವನಿಗೆ ಸಂತೋಷವಾದೀತು ಅಂತ ತಿಳ್ಕೊಂಡಿದ್ದಾನೆ.
ಭಗವಂತನ ಐಶ್ವರ್ಯವನ್ನು ಕೊಂಡಾಡಿದ್ರೆ ಭಗವಂತನಿಗೆ ಸಂತೋಷವಾಗುತ್ತೆ ಅಂತ ತಿಳ್ಕೊಂಡಿದ್ದಾನೆ. ಆದ್ರೆ ಭಗವಂತ ಈ ಐಶ್ವರ್ಯವನ್ನು ಇಟ್ಟಿದ್ದೆ ಆತಕ್ಕೆ ಅಂತ ಹೇಳಿದ್ರೆ ಈ ಇಲಿಮರಿಗಳಂತಹ ಜನರನ್ನ ಮೋಸಗೊಳಿಸುವುದಕ್ಕಷ್ಟೇನೆ. ನೋಡಿ, ಇಲಿಮರಿಗಳಂತಹ ಜನರನ್ನ ಮೋಸಗೊಳಿಸುವುದಕ್ಕೆ ಅಂತ ಹೇಳಿದೆ ನಾನು. ಈ ಇಲಿಮರಿ ಅನ್ನುವ ಶಬ್ದವನ್ನು ಉಪಯೋಗಿಸಬೇಕಾದ್ರೆ ಒಂದು ಉದ್ದೇಶ ಇದೆ ಇದರಲ್ಲಿ. ಶ್ರೀರಾಮಕೃಷ್ಣ ಹೇಳಿದಂತಹ ಒಂದು ಉದಾಹರಣೆ ಇದೆ. ಭಗವಂತ ಯಾವ ತರದ ವ್ಯಕ್ತಿ ಅಂತ ಹೇಳಿದ್ರೆ ಒಬ್ಬ ಜಮೀನ್ದಾರ ಇದ್ದಾಗಂತೆ. ಜಮೀನ್ದಾರ ಬೇಕಾದಷ್ಟು ಬೆಳೆಯನ್ನೆಲ್ಲ ಬೆಳೀತಾನೆ, ತನ್ನ ಕಣದಲ್ಲಿ ತುಂಬಿಕೊಳ್ತಾನೆ. ಆದ್ರೆ ಈ ಇಲಿಗಳು ಕನ್ನ ಕೊರೆದು ಒಳಗಡೆ ಹೋಗಿ ಆ ಅಕ್ಕಿ, ಬೇಳೆ, ದವಸ ಧಾನ್ಯ ಎಲ್ಲ ತಿಂದು ಬಿಡುತ್ತವೆ. ಅದನ್ನ ತಪ್ಪಿಸೋದಕ್ಕೋಸ್ಕರ ಅವನೇನ್ ಮಾಡ್ತಾನಂತೆ, ಈಗಿನ ಕಾಲದಲ್ಲಿ ಆಗಿದ್ರೆ ಸಿಮೆಂಟ್ ಇರೋದು, ಯಾವ ಇಲಿಯೂ ಹೊರಗೆ ಸಾಧ್ಯವಿಲ್ಲದಿರತಕ್ಕಂಥ ಆ ಸಿಮೆಂಟಿನ ಗೋಡೌನನ್ನು ಕಟ್ಟಿಕೊಂಡು ಸುರಕ್ಷಿತವಾಗಿ ಇಡಬಹುದಾಗಿತ್ತು. ಆದ್ರೆ ಆಗಿನ ಕಾಲದ ಕಥೆ ಇದು. ಇಲಿಗಳು ಸುಖವಾಗಿ ಎಷ್ಟೇ ಬಂದೋಬಸ್ತು ಮಾಡಿದ್ರು ಕೂಡ ಇಲಿಗಳು ಕೊರೆದುಕೊಂಡು ಹೊರಟೋಗ್ಬಿಡುತ್ತವೆ. ಅದಕ್ಕೋಸ್ಕರ ಆ ಆಗಿನ ಕಾಲದ ಜಮೀನ್ದಾರ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದೇ ಒಂದು ಸೇರು ಅಕ್ಕಿಯನ್ನ ಹೊರೆದು 10 ಸೇರು ಮಂಡಕ್ಕಿ, ಒಂದ್ ಕಡೆ ಹೇಳ್ತಾರೆ ಮಂಡಕ್ಕಿ ಅಂತ, ಇಲ್ಲಿ ಹೇಳ್ತಾರೆ ಪುರಿ ಅಂತ, 10 ಸೇರು ಪುರಿಯನ್ನು ತಯಾರಿಸಿ 1 ಸೇರು ಪುರಿಯನ್ನ ಆ ಇಲಿಗಳು ತೋಡಿದಂತಹ ಬಿಲದ ಮುಂದೆ ಚೆಲ್ಬಿಟ್ಟಿರ್ತಾನಂತೆ. 1 ಸೇರು ಪುರಿ ಅಂತ ಹೇಳಿದ್ರೆ ಎಷ್ಟಾಯ್ತದೆ, ಅಷ್ಟನ್ನು ಕೂಡ ಇಲಿಗಳು ರಾತ್ರಿ ಇಡೀ ಕೊರಗ್ತಾ ಇರುತ್ತವಂತೆ. ಕುರುಮ್ ಕುರುಮ್ ಕರ್ಮ್ 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 ಕುರುಮ್ ಅಂತ. ಅದು ಮುಗಿಯುವ ಹೊತ್ತಿಗೆ ಬೆಳಗಾಗ್ಬಿಟ್ಟಿರುತ್ತೆ. ಯಜಮಾನ ಬಂದ್ಬಿಡ್ತಾನೆ ಅನ್ನೋ ಭಯದಿಂದ ಅವು ಓಡ್ ಹೋಗ್ಬಿಡುತ್ತವೆ. ಆ ಬಿಲದ ಮೂಲಕ ಕಣಜದ ಒಳಗೆ ಪ್ರವೇಶ ಮಾಡೋದೇ ಇಲ್ಲವಂತೆ ಅವುಗಳು. ಕಣಜದ ಒಳಗಡೆ ಇದೆ ಮೂಲ ವಸ್ತು ಅಕ್ಕಿ, ಪೌಷ್ಟಿಕವಾದದ್ದು. ಈ ಪುರಿಯನ್ನು ತಿಂದ್ರೆ ಯಾರಿಗೆ ತಾನೇ ಹೊಟ್ಟೆ ತುಂಬುತ್ತೆ. ಪುರಿ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಅದು ಆಕಾಶ. ಅದರೊಳಗೆ ಬರೀ ಖಾಲಿ ಜಾಗ. ಆ ಖಾಲಿ ಜಾಗವನ್ನು ಕೊರ್ಕೊಂತ ತಿಂದ್ರೆ ಆ ಇಲಿಗೆ ಹೊಟ್ಟೆ ತುಂಬುತ್ತೆಯೇ? ಹೊಟ್ಟೆನೂ ತುಂಬೋದಿಲ್ಲ. ತಿಂದ ಹಾಗೂ ಆಯ್ತು ಅಂತ ತಿಳ್ಕೊಂಡಿರ್ತವೆ ಅವುಗಳು. ಇನ್ನೂ ತಿನ್ನೋಣ ಅಂತಂದ್ರೆ ಬೆಳಗಾಯ್ತು. ಹೀಗೆ ಪ್ರತಿದಿನ ಬರೋದು, ಅವನು ಮರುದಿವಸ ಇನ್ನೊಂದು ಸೇರು ಮಣ್ಣಕ್ಕಿಯನ್ನ ಅಥವಾ ಈ ಪುರಿಯನ್ನು ಚೆಲ್ಲೋದು, ಅವುಗಳು ಅದನ್ನು ಕೊರ್ಕೊಂಡು ಹೋಗೋದು. ನಮ್ಮ ಅವಸ್ಥೆಯು ಅಂಥದ್ದೇ. ಈ ಇಂದ್ರಿಯ ಸುಖ ಅಂತ ಹೇಳ್ತಕ್ಕಂಥದ್ದೇನಿದೆಯೋ ಇದೇ ಪುರಿ. ಆ ಪರಬ್ರಹ್ಮ ವಸ್ತು ಅಂತ ಏನಿದೆಯೋ ಅದು ನಿಜವಾದ ಅಕ್ಕಿ. ಅದು ಪರಮಾತ್ಮ ಅಂತವನೇನಿದಾನೋ ಅವನು ನಿಜವಾದ ಅಕ್ಕಿ, ಅದು ದವಸ ಧಾನ್ಯ. ನಾವು ಅಂತನೋರು ಏನಿದ್ದೇವೋ ಇಲಿಗಳು. ಆ ಇಂದ್ರಿಯ ಸುಖ ಅಂತ ಹೇಳ್ತಕ್ಕಂಥ ಪುರಿಯನ್ನ ದಿನ ಕುರುಕಿ ಕೊನೆಗೂ ಸುಖ ಸಿಕ್ಕಲೇ ಇಲ್ಲ ಅವನಿಗೆ. ಎಷ್ಟು ಜನ ಈ ಇಂದ್ರಿಯ ಸುಖವನ್ನು ಅನುಭವಿಸಿದ್ರು ಕೊನೆಗೆ ಗಡ್ಡ ಮೀಸೆ ಹಣ್ಣಾದ ಮೇಲೆ ಪ್ರಶ್ನೆ ಹಾಕೊಂಡ್ರು, ಎಲ್ಲಿ ಹೋಯ್ತು ಅದೆಲ್ಲ ಅಂತ. ಹಸಿವೆ ಅಡಗಲಿಲ್ಲ, ಅನುಭವಿಸಬೇಕು ಅನ್ನುವ ಆಸೆ ಹೋಗಲಿಲ್ಲ. ಹಳತ ಆಗ್ತಾ ಹುಣಸೆ ಮರದಂತೆ ಹುಳಿ ಜಾಸ್ತಿ. ಅನುಭವಿಸಬೇಕು ಅಂತ ಹೇಳ್ತಕ್ಕಂಥ ಆಸೆ ಏನೋ ಅಧಿಕವಾಗಿ ಬಿಟ್ಟಿರುತ್ತೆ, ಅನುಭವಿಸುವ ಶಕ್ತಿ ಮಾತ್ರ ಕುಂಠಿತವಾಗಿ ಬಿಟ್ಟಿರುತ್ತೆ. ಯಾಕಂದ್ರೆ ಬೆಳಗಾಗ್ಬಿಡುತ್ತೆ. ಅಂದ್ರೆ ಅವನು ಶರೀರವನ್ನು ಬಿಟ್ಟು ಹೊರಟೋಗ್ಬೇಕು. ಆಗ್ಲಿ, ಮುಂದಿನ ಜನ್ಮದಲ್ಲಿ ಬಂದು ಇನ್ನಷ್ಟು ಅನುಭವಿಸ್ತೇನೆ ಅಂತ ಮತ್ತೆ ಬರ್ತಾನೆ. ಆ ಇಲಿ ಮತ್ತೆ ಬರುತ್ತೆ. ಮತ್ತೆ ನೋಡಿದ್ರೆ ಅದೇ ಇಂದ್ರಿಯಗಳ ಸುಖ ಅಂತ ಹೇಳ್ತಕ್ಕಂಥದ್ದು ಚಲಿಟ್ಟಿರುತ್ತೆ. ಎಲ್ಲೆಲ್ಲ ನೋಡಿದ್ರು ಇಂದ್ರಿಯ ಸುಖ ಅಂತ ಹೇಳ್ತಕ್ಕಂಥದ್ದು ತಾನಾಗಿರುತ್ತೆ. ಅದು ಕೂಡ ಈ ಆಧುನಿಕ ವಿಜ್ಞಾನಿಗಳು ಅಂತ ಹೇಳ್ತಕ್ಕಂಥವ್ರು ಈ ಇಂದ್ರಿಯ ಸುಖವನ್ನು ಇನ್ನಷ್ಟು ಬೆರಗುಗೊಳಿಸೋದಕ್ಕೆ, ಇನ್ನಷ್ಟು ಚಂದಗೊಳಿಸೋದಕ್ಕೋಸ್ಕರ, ಅಂದಗೊಳಿಸೋದಕ್ಕೋಸ್ಕರ ಬಗೆಯ ಆ ಸೌಂದರ್ಯೋಪಕರಣಗಳನ್ನ ಹೆಚ್ಚಿಸಿಟ್ಟಿದ್ದಾರೆ. ಇರೋ ಸೌಂದರ್ಯ ಒಂದು ಕಾಲು ಭಾಗವಾದ್ರೆ ಅದನ್ನ 100 ಭಾಗಕ್ಕೆ ಹೆಚ್ಚಿಟ್ಬಿಟ್ಟಿರ್ತಾರೆ ಬಗೆಯ ಸೌಂದರ್ಯೋಪಕರಣಗಳನ್ನು ಉಪಯೋಗಿಸಿಕೊಂಡು. ಈ ಇಲಿ ಮರಿ ಅದನ್ನು ನೋಡುತ್ತೆ, ಈ ಸೌಂದರ್ಯ ಅದ್ಭುತವಾಗಿದೆ ಅಂತ ಅದನ್ನು ಕೊರ್ಕಕ್ಕೆ ಹೋಗುತ್ತೆ, ಇದನ್ನು ಕೊರ್ಕಕ್ಕೆ ಹೋಗುತ್ತೆ. ಕೊರಕಿ ಕೊನೆಗೆ ಏನು ಸಿಕ್ಕಲೇ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಇವೆಲ್ಲ ಕಸಕಡ್ಡಿ. ಕೊನೆ ನೋಡಿದ್ರೆ ಪೊರಿ ಕೂಡ ಅಲ್ಲ. ಭಗವಂತನ ದೃಷ್ಟಿಯಲ್ಲಿ ಈ ಲೌಕಿಕ ಭೋಗ ಅಂತ ಹೇಳ್ತಕ್ಕಂಥದ್ದೇನಿದೆಯಲ್ಲ
ಈ ಲೌಕಿಕ ವೈಭವ ಅಂತ ಹೇಳ್ತಕ್ಕಂಥದ್ದೇನಿದೆ, ಈ ಲೌಕಿಕ ಐಶ್ವರ್ಯ ಅಂತ ಹೇಳ್ತಕ್ಕಂಥದ್ದೇನಿದೆ, ಇವುಗಳೆಲ್ಲ ಕಸಕಡ್ಡಿ ಭಗವಂತನ ದೃಷ್ಟಿಯಲ್ಲಿ ಅಂತ ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ, ಹಳೆಯ ನೆನಪನ್ನು ಹೇಳ್ತಾರೆ. ಒಮ್ಮೆ ವಿಷ್ಣು ದೇವಾಲಯದ ಒಡವೆಗಳನ್ನೆಲ್ಲ, ಅಂದ್ರೆ ಕಾಳಿ ದೇವಸ್ಥಾನದ ಹಿನ್ನೆಲೆಯಲ್ಲಿಯೇ ಹಿಂದ್ಗಡೆಯೇ ಇನ್ನೊಂದು ದೇವಸ್ಥಾನ ಇದೆ, ರಾಧಾಕಾಂತ ದೇವಾಲಯ. ಅದನ್ನೇ ಹೇಳಿದವರು ಶ್ರೀರಾಮಕೃಷ್ಣರು, ವಿಷ್ಣು ದೇವಾಲಯ ಅಂತ. ಒಮ್ಮೆ ವಿಷ್ಣು ದೇವಾಲಯದ ಒಡವೆಗಳನ್ನೆಲ್ಲ ಯಾರೋ ಕತ್ಕೊಂಡು ಹೋದಾಗ ನಾನು ಮಥುರಾ ಬಾಬು ಇಬ್ಬರು ದೇವಾಲಯದ ಒಳಕ್ಕೆ ಹೋಗಿ ನೋಡಿದ್ವು. ಮಥುರಾ ಬಾಬು ಹೇಳಿದ, ಛೇ ದೇವರೇ, ನೀನು ಯಾವುದಕ್ಕೂ ಬಂದವನಲ್ಲ. ಕಳ್ಳರು ಬಂದು ನಿನ್ನ ಮೈ ಮೇಲಿದ್ದು ಒಡವೆಗಳನ್ನೆಲ್ಲ ಕಳಚಿಕೊಂಡು ಹೋಗ್ಬಿಟ್ಟಿದ್ದಾರೆ, ನಿನ್ನ ಕೈಲಿ ಏನು ಮಾಡೋದಕ್ಕಾಗದೆ ಹೋಯ್ತಲ್ಲ ಅಂತ. ಆಗ ನಾನು ಮಥುರಾನಾಥನಿಗೆ ಹೇಳಿದೆ, ಏನಯ್ಯ ಎಂಥ ಮಾತಾಡ್ಬಿಟ್ಟಿಯ ನೀನು, ಅಷ್ಟೊಂದಾಗಿ ಭಾವಿಸ್ತಾ ಇರ್ತಕ್ಕಂಥ ಆ ಒಡವೆ ಇದೆಯಲ್ಲ, ಅದು ಈ ಭಗವಂತನಿಗೆ ಒಂದು ಮಣ್ಣು ಹೆಂಟೆಗೆ ಸಮಾನ. ಭಾಗ್ಯದೇವತೆಯಾದ ಲಕ್ಷ್ಮಿಯೇ ಆತನ ರಾಣಿ. ಅಂತ ಭಗವಂತ ನಿನ್ನ ಈ ಕೆಲವು ರೂಪಾಯಿಗಳ ಒಡವೆ ಕಳವಾದದಕ್ಕೆ ಹಗಲಿರುಳು ಚಿಂತಿಸಬೇಕಾಗಿತ್ತೇನೋ? ಇಂತಹ ಮಾತುಗಳು ನೀನೆನ್ನೆದ್ದಿಗೆ ಆಡ್ಬೇಡ ಅಂತ ಅವನಿಗೆ ಬೈದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಭಗವಂತ ಅವನ ಮೈ ಮೇಲಿದ್ದ ಒಡವೆ ವಸ್ತುಗಳನ್ನೆಲ್ಲ ಅವನೇ ಕಾಪಾಡ್ಕೊಂಡಿರ್ಬೇಕಾಗಿತ್ತಂತೆ. ಏನಪ್ಪ, ಭಗವಂತ 14 ಲೋಕಗಳನ್ನೇ ಕಾಪಾಡ್ತಕ್ಕಂಥವನಂತೆ ಅವನ ಮೈ ಮೇಲೆ ಇರ್ತಕ್ಕಂಥ ಒಡವೆಗಳನ್ನ ಅವನಿಗೆ ಪಾಲಿಸ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಎಂತ ಭಗವಂತ ಅವನು ನಮ್ಮನ್ನು ಕಾಪಾಡೋದುಂಟೆ ಅಂತ ಇದೆಲ್ಲ ನಮ್ಮ ವಾದ. ಆದ್ರೆ ಶ್ರೀರಾಮಕೃಷ್ಣ ಎಷ್ಟು ಅದ್ಭುತವಾದ ಮಾತು ಹೇಳ್ತಾ ಇದ್ರಿ. ಈ ಕೆಲವು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಒಡವೆಗಳೆಲ್ಲ ಅವನ ದೃಷ್ಟಿಯಲ್ಲಿ ಒಂದು ಮಣ್ಣು ಹೆಂಟೆಗೆ ಸಮಾನ ಅಂತ. ದೃಷ್ಟಿಕೋನ, ಭಗವದ್ ದೃಷ್ಟಿ, ನಮ್ಮ ಜೀವ ದೃಷ್ಟಿ. ಜೀವರಿಗೆ ಎಲ್ಲವೂ ವೈಭವ, ಆಹಾ ಏನ್ ಅದ್ಭುತ ಅಂತ. ಭಗವಂತನಿಗೆ ಅದೆಲ್ಲ ಏನೂ ಅಲ್ಲ. ಆದ್ರೆ ಭಗವಂತನಿಗೆ ವೈಭವ ಯಾವುದಪ್ಪ ಅಂತ ಹೇಳಿದ್ರೆ ಮನುಷ್ಯನ ಹೃದಯದಲ್ಲಿರ್ತಕ್ಕಂಥ ಪ್ರೀತಿ. ಆ ಪ್ರೀತಿಗಾಗಿ ಅವನು ಕಾತರಿಸ್ತಾ ಇದ್ದಾನೆ. ಮಾತೆದ್ದಿದ್ರೆ ಭಗವದ್ಗೀತೆಯಲ್ಲಿ ಆ ಭಕ್ತಿ ಯೋಗದಲ್ಲೂ ಸರಿಯೇ, ಬೇರೆ ಕಡೆಯಲ್ಲೂ ಸರಿಯೇ, ಒಂದು ಕಿಂಚಿತ್ ಪ್ರೀತಿ ತೋರಿಸೋಕ್ಕಾಗತ್ತೇನೋ, ಒಂದು ಕಿಂಚಿತ್ ಪ್ರೀತಿ ಕೊಡೋದಾಗತ್ತೇನೋ ನನಗೆ. ಅದು ಕೂಡ ಎಂಥ ಪ್ರೀತಿ, ವ್ಯಾಪಾರಿ ಪ್ರೀತಿ ಅಲ್ಲ, ವ್ಯಾಪಾರಿ ಬುದ್ಧಿಯ ಪ್ರೀತಿ ಅಲ್ಲ, ಕೊಡುವ ತೆಗೆದುಕೊಳ್ಳುವ ಪ್ರೀತಿ ಅಲ್ಲ, ಸುಮ್ಮನೆ ಪ್ರೀತಿ ಕೊಡುವಂತಹದ್ದು. ಇಂತಹ ಒಂದು ಅವ್ಯಾಜವಾದಂತಹ ನಿಷ್ಕಾರುಣವಾದಂತಹ ಪ್ರೀತಿಯನ್ನ ಕೊಡಬೇಕಂತೆ. ಭಗವಂತ ಐಶ್ವರ್ಯಕ ವಶನೆ ಮುಂದುವರಿಸ್ತಾರೆ ಶ್ರೀರಾಮಕೃಷ್ಣರು. ಭಗವಂತ ನಿನ್ನ ಐಶ್ವರ್ಯಕ ವಶನೆ, ಆತ ಭಕ್ತಿಗೆ ವಶನಾಗ್ತಾನೆ. ಆತನಿಗೆ ಏನು ಬೇಕಾಗಿದೆ? ಹಣವಲ್ಲ, ಭಕ್ತರ ಭಾವ, ಪ್ರೇಮ, ಭಕ್ತಿ, ವಿವೇಕ, ವೈರಾಗ್ಯ ಇವು ಬೇಕು. ಪ್ರತಿಯೊಬ್ಬನು ತನ್ನ ಭಾವದಂತೆ ಭಗವಂತನನ್ನು ನೋಡ್ತಾನೆ. ಉದಾಹರಣೆಗೆ ತಾಮಸಿಕ ಭಕ್ತನನ್ನು ತೆಗೆದುಕೊಳ್ಳಿ. ಆತ ಭಾವಿಸ್ತಾನೆ ಭಗವತಿ ಜಗನ್ಮಾತೆ ಆಡನ್ನು ತಿಂತಾಳೆ ಅಂತ. ಅದಕ್ಕಾಗಿ ಆಕೆಗೆ ಆಡಿನ ಬಲಿಯನ್ನು ಅರ್ಪಿಸ್ತಾನೆ. ಹಾಗೆ ರಾಜಸಿಕ ಭಕ್ತ ಅನೇಕ ಬಗೆಯ ಪಲ್ಯ, ಅನ್ನ, ಪರಮಾನ್ನ ಇವುಗಳನ್ನೆಲ್ಲ ಅರ್ಪಿಸ್ತಾನೆ. ಆದರೆ ಸಾತ್ವಿಕ ಭಕ್ತನಲ್ಲಿ ಯಾವ ವಿಧವಾದ ಬಾಹ್ಯ ಪೂಜಾಡಂಬರ ಇರೋದಿಲ್ಲ. ಆತ ಪೂಜೆ ಮಾಡ್ತಾ ಇರೋದು ಜನರಿಗೆ ಗೊತ್ತೇ ಇರೋದಿಲ್ಲ. ಹೂವು ಇಲ್ಲದೆ ಇತ್ತು ಅಂದ್ರೆ ಬಿಲ್ವ ಪತ್ರೆ ಅಥವಾ ತುಳಸಿ ಪತ್ರೆ, ಗಂಗಾಜಲ ಇವುಗಳಿಂದಲೇ ಪೂಜೆ ಮಾಡಿಬಿಡ್ತಾನೆ. ಆತನ ನೈವೇದ್ಯಕ್ಕೆ ಒಂದು ಹಿಡಿ ಬೆಲ್ಲದ ಪುರಿಯೋ ಅಥವಾ ಒಂದೆರಡು ಬತ್ತಾಸೋ ಇದ್ರೆ ಸಾಕು. ಬತ್ತಾಸೋ ಅಂದ್ರೆ ಪ್ರಾರ್ಥನೆ ಆದ್ಮೇಲೆ ಕೊಡ್ತಿರ್ತಾರಲ್ಲ ದಿನ, ಅದೇನೆ. ಅಪರೂಪಕ್ಕೆ ಒಮ್ಮೊಮ್ಮೆ ಭಗವಂತನಿಗೆ ಪಾಯಸ ಮಾಡಿ ಅರ್ಪಿಸ್ತಾನೆ. ಸಾತ್ವಿಕ ಭಕ್ತ ಮಾಡತಕ್ಕಂಥ ಪೂಜಾ ವಿಧಾನವನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ತಾಮಸಿಕ ಭಕ್ತ ಆಡಿನ ಬಲಿಯನ್ನು ಕೊಟ್ರೆ, ರಾಜಸಿಕ ಭಕ್ತ ಬಗೆಬಗೆಯ ಭಕ್ಷ್ಯ ಭೋಜ್ಯಗಳನ್ನ ಅರ್ಪಣೆ ಮಾಡಿದ್ರೆ, ಸಾತ್ವಿಕ ಭಕ್ತ ಗುಪ್ತವಾಗಿ ಪೂಜೆ ಮಾಡ್ತಾನಂತೆ, ಭಕ್ತಿಯಿಂದ ಪೂಜೆ ಮಾಡ್ತಾನಂತೆ, ಏನೋ ಒಂಚೂರು ಬತ್ತಾಸ್ ಕೊಡ್ತಾನಂತೆ, ಆಗಾಗ ಒಂದ್ಸಲ ಪಾಯಸ ಮಾಡಿ ನೈವೇದ್ಯ ಮಾಡ್ತಾನಂತೆ. ಇವರು ಅಲ್ಲದೆ ತ್ರಿಗುಣಾತೀತ ಭಕ್ತರು ಇದ್ದಾರಂತೆ. ಸತ್ವ ರಜಸ್ತಮೋ ಗುಣಗಳಿಗೂ ಅತೀತರಾದಂತಹ ಮನಸ್ಥಿತಿ ಅದು. ಅಂತಹ ಭಕ್ತರು ಇದ್ದಾರಂತೆ. ಹೇಳ್ತಾರೆ, ಇವರು ಅಲ್ಲದೆ ತ್ರಿಗುಣಾತೀತ ಭಕ್ತರು ಇದ್ದಾರೆ. ಅವರದು ಬಾಲಕನ ಸ್ವಭಾವ.
ಅವರ ಪೂಜೆ ಭಗವನ್ ನಾಮೋಚ್ಚಾರಣೆ ಮಾಡುವುದರಲ್ಲೇ ಮುಗಿದೋಗ್ಬಿಡುತ್ತೆ. ಕೇವಲ ಆತನ ನಾಮೋಚ್ಚಾರಣೆಯಲ್ಲೇ ಕೊನೆಗಾಂಡ್ಬಿಡುತ್ತೆ ಅಂತ ಹೇಳ್ತಾ ಬಳಿಕ ಮುಗುಳದಗತೆ ಹೇಳ್ತಾರೆ, ನಿನ್ನ ದೇಹಾರೋಗ್ಯ ಕೆಟ್ಟಿದ್ಯಲ್ಲ, ಯಾಕೆ ಗೊತ್ತೇನೋ? ಇದಕ್ಕೆ ಕಾರಣ ಇದೆ. ನಿನ್ನ ಶರೀರದ ಮೂಲಕ ಅನೇಕ ಭಾವ ಪ್ರವಹಿಸಿ ಹೋಗಿವೆ, ಅದಕ್ಕಾಗಿ ಹೀಗಾಗಿಬಿಟ್ಟಿದೆ. ಭಾವ ಉಂಟಾದಾಗ ಏನೂ ಗೊತ್ತಾಗೋದಿಲ್ಲ. ಬಹಳ ದಿನಗಳಾದ ಮೇಲೆ ಅದು ಶರೀರದ ಮೇಲೆ ಮಾಡಿದಂತ ಆಘಾತ ಅರಿವಿಗೆ ಬರುತ್ತೆ. ನಾನು ನೋಡಿದ್ದೇನೆ, ಗಂಗೆಯಲ್ಲಿ ದೊಡ್ಡ ದೊಡ್ಡ ಜಹಜು ಹಡಗು ಹೋಗೋದನ್ನ, ಅವು ಹೋಗುವ ಸಮಯದಲ್ಲಿ ಗೊತ್ತೇ ಆಗದ ಹಾಗೆ ಹೊರಟು ಹೋಗ್ಬಿಡುತ್ತವೆ. ಆದ್ರೆ ಏನು ಹೇಳಿ, ಸ್ವಲ್ಪ ಹೊತ್ತಿನಲ್ಲೇ ಅಲೆ ಒಂದ್ರ ಮೇಲೆ ಒಂದು ಬಂದು ದಬಾರ್ ದಬಾರ್ ಅಂತ ರಭಸದಿಂದ ದಡುವನ್ನ ಬಡಿಯುವುದಕ್ಕೆ ಶುರು ಮಾಡಿಬಿಡುತ್ತವೆ. ಬಹುಶಃ ಆ ಏಟಿಗೆ ಸ್ವಲ್ಪ ಭಾಗ ನೀರಿಗೆ ಕುಸಿದು ಬಿದ್ದು ಬಿಡಬಹುದು. ಇನ್ನೊಂದು ಉದಾಹರಣೆ ಕೊಡೋದಿದ್ರೆ, ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಆನೆ ಗುಡಿಸಲನ್ನ ಒಳಗೆ ಹೊಕ್ಕರೆ ಒಳಗೆಲ್ಲ ಹಾವಳಿ ಮಾಡಿ ಕೊನೆಗೆ ಅದನ್ನು ಉರುಳಿಸಿ ಚೂರ್ ಚೂರ್ ಮಾಡಿ ಬಿಟ್ಬಿಟ್ಟಿರುತ್ತೆ. ಹಾಗೇನೇನೆ ಈ ಭಾವವೆಂಬ ಆನೆ ಈ ದೇಹವನ್ನು ಪ್ರವೇಶಿಸಿ ಅದನ್ನ ಚೂರ್ ಚೂರ್ ಮಾಡಿಬಿಟ್ಟಿರುತ್ತೆ. ನಿಜವಾಗಿ ಏನಾಗುತ್ತೆ ಗೊತ್ತೇ? ಮನೆಗೆ ಬೆಂಕಿ ಹೊತ್ಕೊಂಡಾಗ ಮೊದಲು ಮನೆಯೊಳಗಿನ ಕೆಲವು ವಸ್ತುಗಳು ಉರಿದು ಹೋಗೋದಕ್ಕೆ ಶುರುವಾಗುತ್ತವೆ. ಬಳಿಕ ದೊಡ್ಡ ಲಂಕಾದಹನವೇ ಆಗಿಬಿಡುತ್ತೆ. ಅದೇ ರೀತಿ ಜ್ಞಾನಾಗ್ನಿ ಮೊದಲು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ದಂಭ, ದರ್ಪ ಇವೇ ಮೊದಲಾದಂಥ ರಿಪುಗಳನ್ನ ನಾಶ ಮಾಡುತ್ತವೆ. ಬಳಿಕ ಅಹಂಬುದ್ಧಿಯನ್ನ ನಾಶ ಮಾಡಿಬಿಡುತ್ತೆ. ಅನಂತರ ಈ ದೇಹದಲ್ಲಿ ಒಂದು ದೊಡ್ಡ ತುಮುಲ ಏಳುತ್ತೆ ಅಂದ್ಬಿಟ್ರು ಶ್ರೀರಾಮಕೃಷ್ಣ. ಮನೆಗೆ ಬೆಂಕಿ ಬಿದ್ದಾಗ ಏನಾಗುತ್ತೆ? ಮೊದಲು ಮನೆಯೊಳಗೆ ಬೆಂಕಿ ಬಿದ್ದಾಗ ಕೆಲವು ವಸ್ತುಗಳು ಸುಡ್ತಾ ಇರ್ತವೆ, ಅದು ಇದು ಅಂತ, ಸಣ್ಣ ಪುಟ್ಟ ವಸ್ತುಗಳು. ಅವುಗಳೆಲ್ಲ ಸೇರಿ ದೊಡ್ಡ ದೊಡ್ಡ ವಸ್ತುಗಳು ಬೆಂಕಿ ಬಿದ್ದು, ಆಮೇಲೆ ಮಾಡಿಗೂ ಕೂಡ ಬೆಂಕಿ ಬಿದ್ದು ಇಡೀ ಮನೆ ಲಂಕಾ ದಹನವಾಗಿ ಬಿಟ್ಟ ಹಾಗೇನೇನೆ ಈ ಮನುಷ್ಯನ ಒಳಗಡೆ ಜ್ಞಾನಾಗ್ನಿ ಜ್ಞಾನಾಗ್ನಿ ಅಂತ ಹೇಳ್ತಕ್ಕಂಥದ್ದು ಉರಿಯುವುದಕ್ಕೂ ತೊಡಗಿದಾಗ ಮೊದಲು ಕಾಮಕ್ರೋಧಾದಿಗಳು ಸುಟ್ಟೋಗ್ಬಿಡುತ್ತವೆ. ಆಮೇಲೆ ಇವೆಲ್ಲಕ್ಕೂ ಮೂಲವಾದಂಥ ಅಹಂಕಾರವು ಕೂಡ ಸುಟ್ಟೋಗಿ ಒಳಗಡೆ ತುಮಲ ಉಂಟಾಗುತ್ತೆ. ಅಂದ್ರೆ ಭಗವದ್ಭಾವ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗ್ಬಿಡುತ್ತೆ ಅಂತ. ಒಳಗಡೆ ಏನಿದೆ ಕೇಳಿದ್ರೆ ಬರೀ ಭಗವದ್ಭಾವ ಇದೆ. ಅಪಾದ ತಲಮಸ್ತಕವಾಗಿ ಕೇವಲ ಭಗವದ್ಭಾವ ಮಾತ್ರವೇ ಇದೆ. ಅಂತ ಸ್ಥಿತಿ ಬರುತ್ತೆ. ಬೆಂಕಿ ಬೀಳೋದು ಕೆಟ್ಟದ್ದು ಮನೆಗೆ, ಆದ್ರೆ ಶರೀರದ ಒಳಗಡೆ ಭಗವದ್ ಆನಂದ ಅಂತ ಹೇಳ್ತಕ್ಕಂಥದ್ದು ಅಥವಾ ಜ್ಞಾನಾಗ್ನಿ ಅಂತ ಹೇಳ್ತಕ್ಕಂಥದ್ದು ದಗದಗಿಸ್ತು ಅಂತಂದ್ರೆ ಅದು ಕೆಟ್ಟದ್ದಲ್ಲ. ಆ ಉದಾಹರಣೆ ಕೊಟ್ಟಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಳಿಕ ಮುಂದುವರಿಸ್ತಾರೆ, ನೀನು ಭಾವಿಸಿಕೊಳ್ಳಬಹುದು ಎಲ್ಲ ಮುಗಿದೋಯ್ತು ಅಂತ. ಆದ್ರೆ ಭಗವಂತ ರೋಗದ ಸಿಲ್ಕ್ ಒಂದು ಕಿಂಚಿತ್ ಇರುವವರೆಗೂ ನಿನ್ನನ್ನು ಬಿಟ್ಕೊಡೋದಿಲ್ಲ. ಆಸ್ಪತ್ರೆಗೆ, ನರ್ಸಿಂಗ್ ಹೋಮಿಗೆ ಹೋಗಿ ದಾಖಲಾದ್ರೆ ಅಲ್ಲಿಂದ ಸುಮ್ಮನೆ ಬಂದ್ಬಿಡುವಾಗಿಲ್ಲ. ರೋಗದ ಕೊಸರು ಸ್ವಲ್ಪ ಇರುವವರೆಗೂ ಡಾಕ್ಟರು ನಿನ್ನನ್ನು ಬಿಟ್ಕೊಡೋದಿಲ್ಲ. ಆಸ್ಪತ್ರೆಗೆ ಹೋಗಿ ಯಾಕೆ ದಾಖಲಾದೆ? ಮತ್ತೆ ಆಸ್ಪತ್ರೆಗೆ ಹೋಗಿ ದಾಖಲಾಗೋದಾದ್ರೆ ಈ ಭೂಮಿಗೆ ಬಂದ ಹಾಗೆ ಅಂತ ಅರ್ಥ. ಈ ಭೂಮಿಗೆ ಬಂದು ಶರೀರವನ್ನು ಪಡೆದ ಹಾಗೆ ಅಂತ ಅರ್ಥ. ಈ ಶರೀರವನ್ನು ಪಡೆಯುವುದು ಅಂತ ಹೇಳಿದ್ರೆ ಒಂದು ರೋಗ. ಈ ಶರೀರವೇ ಒಂದು ರೋಗ. ಮೊದಲಿಂದ ಕೊನೆಯವರೆಗೂ ಇದಕ್ಕೆ ರೋಗ. ಊಟ ಮಾಡೋದು ಒಂದು ರೋಗ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಹಸಿವು ಅಂತ ಹೇಳ್ತಕ್ಕಂಥದ್ದು ಒಂದು ರೋಗ ಅಂತ ಹೇಳಿದ್ದಾರೆ. ಅನ್ನವೇ ಅದಕ್ಕೆ ಔಷಧ ಅಂತ ಹೇಳಿದ್ದಾರೆ. ಇನ್ನು ನಿದ್ರೆ ಮಾಡಬೇಕು, ಹೇಳಬೇಕು, ತೊಳಿತಾ ಇರಬೇಕು, ಆಮೇಲೆ ಬೆಳೀತಾ ಇರಬೇಕು, ಇನ್ನು ಆಪರೇಷನ್ ಮಾಡ್ಕೊಳ್ತಾ ಇರಬೇಕು ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಮಾತ್ರ, ಸುಮ್ಮನೆ ಹೋಗಿ ಅಲ್ಲ. ಈ ಬಗೆಯ ಶರೀರದ ವ್ಯಾಧಿ, ಶರೀರವೇ ಒಂದು ವ್ಯಾಧಿ ಈ ನರ್ಸಿಂಗ್ ಹೋಮ್ ಅಂತ ಹೇಳ್ತಕ್ಕಂಥ ಈ ಭೂಮಿಗೆ ಬಂದ್ಬಿಟ್ಟಿದೆ. ಇಲ್ಲಿ ಜ್ಞಾನವನ್ನ ಪಡೆದು ಕಾಯಿಲೆ ವಾಸಿ ಮಾಡಿಕೊಳ್ಬೇಕಾಗುತ್ತೆ. ಜ್ಞಾನವನ್ನ ಪಡೆದಾಗಲೇನೇನೆ ಅಥವಾ ಭಗವದ್ ಭಕ್ತಿ ಪಡೆದಾಗಲೇನೇನೆ ಮನುಷ್ಯನಿಗೆ ಕಾಯಿಲೆ ವಾಸಿಯಾಯಿತು ಅಂತ ಅರ್ಥ.
ಅಲ್ಲಿವರೆಗೆ ಕಾಯಿಲೆ ವಾಸಿಯಾಗಿರುವುದಿಲ್ಲ, ಅವನು ಮತ್ತೆ ಮತ್ತೆ ಹುಟ್ಟಲೇಬೇಕು. ಮತ್ತೆ ಪುನಃ ಅವನು ಓಡ್ ಹೋಗ್ತಾನೆ. ಸಾಯುವುದು ಅಂತಂದ್ರೆ ಈ ನರ್ಸಿಂಗ್ ಹೋಮನ್ನು ಬಿಟ್ಟು ಓಡ್ ಹೋಗುವುದು ಅಂತ ಅರ್ಥ. ಪುನಃ ಭಗವಂತ ಹೊಸ ಶರೀರ ಕೊಟ್ಟು ಈ ಶರೀರದಲ್ಲಿ ಈ ಭೂಮಿಗೆ ಬಂದು ಹುಟ್ಟಿ ಮತ್ತೆ ಪಾಠ ಕಲ್ತ್ಕೊಳ್ಬೇಕು. ಅವನು ಯೋಗಾಭ್ಯಾಸ ಮಾಡಬೇಕು. ಅವನು ಯೋಗಾಭ್ಯಾಸ ಮಾಡಿ ಮನಸ್ಸನ್ನು ಏಕಾಗ್ರಗೊಳಿಸಿ ಸಮಾಧಿ ಸ್ಥಿತಿಗೆ ಬಂದು ಆ ಪರಮಾತ್ಮನ ಸುಖವನ್ನು ಅನುಭವಿಸಿ ರೋಗ ಮುಕ್ತನಾಗುವವರೆಗೆ ನಮಗೆ ಮುಕ್ತಿಯೇ ಇಲ್ಲ, ಬಿಡುಗಡೆಯೇ ಇಲ್ಲ ಅಂತನೋ ಮಾತನ್ನ ಇಲ್ಲಿ ಶ್ರೀರಾಮಕೃಷ್ಣ ತುಂಬಾ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.